ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟ್ರಾಡೇ ವಿತ್ SR ಲೆವೆಲ್ ಅನ್ನೋ ಒಂದು ಟಾಪಿಕ್ ನ ಕವರ್ ಮಾಡ್ತಾ ಇದ್ದೀನಿ. ಇದು ಒಂದು ತುಂಬಾ ಪವರ್ಫುಲ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಸೊ ಯಾರ್ಯಾರಿಗೆ ಇಂಟ್ರಾಡೇ ನಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಒಂದು ಮನಸ್ಸಿರುತ್ತೋ ಅಂತವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಷ್ಟು ದಿನ ನೀವು ಕನ್ನಡದಲ್ಲಿ ಹಾಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇಂಟ್ರಾಡೇ ಬಗ್ಗೆ ಸಾಕಷ್ಟು ವಿಡಿಯೋ ನೋಡಿರ್ತೀರಾ. ಅದೆಲ್ಲದಕ್ಕಿಂತಾನು ಇದೊಂದು ಡಿಫರೆಂಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಕೆಲವೊಂದು ಅದೇ ತರ ಬರಬಹುದು ನಿಮಗೆ, ಕ್ಯಾಂಡಲ್ ಸ್ಟಿಕ್ ಗಳಾಗ್ಲಿ ಅವೆಲ್ಲ. ಬಟ್ ಈ SR ಲೆವೆಲ್ ಟೂಲ್ ಅನ್ನೋದು ತುಂಬಾ ಡಿಫರೆಂಟ್ ಸಬ್ಜೆಕ್ಟ್. ಹಾಗೆ ಇದು ಎಲ್ಲೂ ಕೂಡ ಇಲ್ಲ ನಮ್ಮ ಒಂದು ವೇವ್ ಟ್ರೇಡರ್ ಕನ್ನಡ ಅನ್ನೋ ಒಂದು ಚಾನಲ್ ಬಿಟ್ರೆ. ಸೊ ಇದು ನಾವೇ ಕ್ರಿಯೇಟ್ ಮಾಡಿರುವಂತ ಒಂದು ಪವರ್ಫುಲ್ ಟೂಲ್. ಹಾಗೆ SR ಲೆವೆಲ್ ಅಂದ್ರೆ ಬೇರೆ ಏನೂ ಇಲ್ಲ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ. ಸೊ ಇದು ನಿಮ್ಗೆ ಆಟೋಮೆಟಿಕ್ ಆಗಿ ಡ್ರಾ ಮಾಡುತ್ತೆ, ನಾನು ಆಗ್ಲೇ ಹೇಳಿದಾಗೆ. ಸೊ ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಸೊ ಇದೊಂದು ವಿಡಿಯೋ ನಿಮ್ಮ ಎಂಟೈರ್ ಇಂಟ್ರಾಡೇ ಜರ್ನಿನೇ ನಿಮ್ಗೆ ಚೇಂಜ್ ಮಾಡುತ್ತೆ. ಸೊ ನಿಮ್ಗೆ ಮಾರ್ಕೆಟ್ ರಿಯಾಲಿಟಿನ ಅರ್ಥ ಮಾಡಿಸುತ್ತೆ. ಹಾಗೆ ನಿಮ್ಗೆ ಪವರ್ಫುಲ್ ಕ್ಯಾಂಡಲ್ ಗಳು ಯಾವುದು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಷ್ಟೊಂದು ಜನ ಸಾಕಷ್ಟು ಕ್ಯಾಂಡಲ್ ಪ್ಯಾಟರ್ನ್ ಗಳನ್ನ ಇಟ್ಕೊಂಡು ನಿಮ್ಗೆ ವಿಡಿಯೋ ಮಾಡಿ ತಲೆ ತಿಂತಾರೆ. ಬಟ್ ರಿಯಾಲಿಟಿನ ನೀವು ನೋಡಿ. ಜೊತೆಲಿ ನಾನು ನಿಮ್ಗೆ ಕೊನೆಯಲ್ಲಿ ಚಾರ್ಟ್ ಅಲ್ಲಿ ವಿತ್ ಎಕ್ಸಾಂಪಲ್ ತೋರಿಸಿದೀನಿ. ಸೊ ಪ್ರೆಸೆಂಟ್ ಮಾರ್ಕೆಟ್, ಸೊ ಒಂದು 5-6 ದಿನದ ನಿಮ್ಗೆ ಮಾರ್ಕೆಟ್ ಹಿಸ್ಟ್ರಿ ಕೂಡ ನಿಮ್ಗೆ ತೋರಿಸ್ತೀನಿ. ನಮ್ಮ SR ಲೆವೆಲ್ ಗಳು ಯಾವ ತರ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ. ಹಾಗೆ ನಾನು ಇಲ್ಲಿ ಇಷ್ಟು ಟಾಪಿಕ್ ಗಳನ್ನ ಕವರ್ ಮಾಡಿದೀನಿ. ಫಸ್ಟ್ ಒಂದು ಬಂದು ವಾಟ್ ಈಸ್ SR ಲೆವೆಲ್ ಅಂದ್ರೆ, SR ಲೆವೆಲ್ ಅಂದ್ರೆ ಏನು, ಹಾಗೆ SR ಲೆವೆಲ್ ರೂಲ್ ಏನು, ಹಾಗೆ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ಗಳು. ಸೊ ಮಾರ್ಕೆಟ್ ಅಲ್ಲಿ 16 ಕ್ಯಾಂಡಲ್ ಸ್ಟಿಕ್ ಇದೆ. ಬಟ್ ಅದರಲ್ಲಿ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದು ನಮ್ಗೆ ರಿಯಲ್ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ವಿತ್ ಎಕ್ಸಾಂಪಲ್. ಹಾಗೆ ಟ್ರೇಡಿಂಗ್ ವ್ಯೂ ಚಾರ್ಟ್ ಸೆಟ್ಟಿಂಗ್ಸ್. ಸೊ ಒಂದು ಬೇಸಿಕ್ ಆಗಿ ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಯಾವ ತರ ಒಂದು ಚಾರ್ಟ್ ಸೆಟ್ಟಿಂಗ್ಸ್ ನ ಮಾಡ್ಕೋಬೇಕು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದೀನಿ. ಹಾಗೆ SR ಲೆವೆಲ್ ಇಂಟ್ರಾಡೇ ಸೆಟಪ್, ನಮ್ಮ SR ಲೆವೆಲ್ ನ ಯಾವ ತರ ನಾವು ಇಂಟ್ರಾಡೇಗೆ ಸೆಟ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳಿದೀನಿ. ಹಾಗೆ ಹೌ ಟು ಅನಲೈಸ್ ಮಾರ್ಕೆಟ್ ಮೂವ್ಮೆಂಟ್, ನಮ್ಮ ಮಾರ್ಕೆಟ್ ಮೂವ್ಮೆಂಟ್ ನ ನಾವು ಯಾವ ತರ ಅನಲೈಸ್ ಮಾಡಬಹುದು. ಸೊ ನಾನು ಡೈಲಿ ಬಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಲ್ವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಇಲ್ಲಿ ನಾನು ಟ್ರೇಡ್ ನ ಅವಾಯ್ಡ್ ಮಾಡ್ತೀನಿ ಅಂತ ಈ ತರ ಇಂಟು ಮಾರ್ಕ್ ಮಾಡ್ತೀನಿ. ಹಾಗೆ ನಮ್ಗೆ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ತುಂಬಾ ವಿಷಯಗಳನ್ನ ಹೇಳಿರ್ತೀನಿ ಅಲ್ಲಿ. ಸೊ ಅದೇ ತರ ನೀವು ಇಂಡಿವಿಜುವಲ್ ಆಗಿ ಯಾವ ತರ ಮಾಡಬಹುದು ಅನ್ನೋದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಜೊತೆಯಲ್ಲಿ ನಮ್ಮ ಎಂಟ್ರಿ ಅಂಡ್ ಎಕ್ಸಿಟ್ ಗಳು, ನಮ್ಮ SR ಲೆವೆಲ್ ಅಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಇಟ್ಕೊಂಡು ನಾವು ಯಾವ ತರ ಎಂಟ್ರಿ ತಗೋಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು, ಸೊ ಇದೆಲ್ಲ ನೀಟ್ ಆಗಿ ನಿಮ್ಗೆ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಜೊತೆಲಿ ನಿಮ್ಗೆ ಏನಾದ್ರೂ ಡೌಟ್ ಗಳಿದೆ ಅಂದ್ರೆ ಸೊ ಅದನ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ ಇಟ್ಟಿದ್ದೀನಿ. ಸೊ ವಿಡಿಯೋ ಲಾಸ್ಟ್ ಅಲ್ಲಿ ನೋಡಿ, ನಿಮ್ಗೆ ನೀಟ್ ಆಗಿ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ನಾನು ಈ ವಿಡಿಯೋನ ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಂತ 2 ಮಾಡಿದೀನಿ. ಸೊ ಯಾಕೆ ಅಂತ ಅಂದ್ರೆ 1 ಅವರ್ ವಿಡಿಯೋ ನಿಮ್ಗೆ ಕಂಟಿನ್ಯೂ ಬಂತು ಅಂತ ಅಂದ್ರೆ ನಿಮ್ಗೂ ಕೂಡ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಸ್ಪ್ಲಿಟ್ ಮಾಡಿದೀನಿ. ಹಾಗೆ ಪಾರ್ಟ್ 2 ಅಂದ ತಕ್ಷಣ ನೀವು ತುಂಬಾ ಲೇಟ್ ಆಗ್ಬಿಡುತ್ತೆ, ಸೊ 10 ದಿನ ತಗೊಳುತ್ತೆ, 15 ದಿನ ತಗೊಳುತ್ತೆ ಅಂತ ಅನ್ಕೋಬಿಡಿ. ಈ ವಿಡಿಯೋ ರಿಲೀಸ್ ಆಗಿ ನಿಮ್ಗೆ 30 ಮಿನಿಟ್ಸ್ ಗೆ ಪಾರ್ಟ್ 2 ಕೂಡ ಅಪ್ಲೋಡ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಡಿಲೇ ಮಾಡಲ್ಲ ನಾವು. ಇದೊಂದು ಕಂಪ್ಲೀಟ್ ಇಂಟ್ರಾಡೇ ಒಂದು ಕೋರ್ಸ್ ಆಗಿರುತ್ತೆ. ಹಾಗೆ ಬಿಗಿನರ್ಸ್ ಗೆ ಅಂದ್ರೆ ಮಾರ್ಕೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ, ಸೊ ಅವ್ರಿಗೆ ನಾವು ಬೇರೆ 0 to ಅಡ್ವಾನ್ಸ್ ಅಂತ ಒಂದು ಟಾಪಿಕ್ ನ ಕವರ್ ಮಾಡ್ತೀವಿ. ಸೊ ಅಲ್ಲಿ ನೀವು ಕವರ್ ಮಾಡಬಹುದು. ಬಟ್ ಆದ್ರೆ ನೀವು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೀವು ನೋಡ್ಲೇಬೇಕು. ಹಾಗೆ ಸಾಕಷ್ಟು ಜನ ನೀವು ಕೇಳ್ತಾ ಇದ್ದೀರಾ ಪಾರ್ಟ್ 3 ಯಾವಾಗ ಬರುತ್ತೆ ಸ್ವಿಂಗ್ ಟ್ರೇಡಿಂಗ್ ಅಂತ. ಪಾರ್ಟ್ 3 ಕೂಡ ನಿಮ್ಗೆ ಇನ್ನೊಂದು 2-3 ದಿನದಲ್ಲಿ ಬರುತ್ತೆ. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀವಿ ನಾವು. ಹಾಗೆ ನೆಕ್ಸ್ಟ್ ಅದಾದ ತಕ್ಷಣ ನಿಮ್ಗೆ ವೇವ್ ಅನಾಲಿಸಿಸ್ ಸೀರೀಸ್ ಗಳು ಸ್ಟಾರ್ಟ್ ಆಗುತ್ತೆ, ಅಪ್ ಟು 11 ವರೆಗೂ ಇರುತ್ತೆ. ಸೊ ಅದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಕಲಿಬಹುದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಅವ್ರಿಗೂ ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ರಿಯಾಲಿಟಿ ಗೊತ್ತಾಗುತ್ತೆ. ಜೊತೆಲಿ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಾವು ಫಸ್ಟ್ ನೋಡ್ಬೇಕಾಗಿರೋದು SR ಲೆವೆಲ್ ಅಂದ್ರೆ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡುವ. ಅದಾದ್ಮೇಲೆ ನಿಮ್ಗೆ 1 by 1 ನೀಟ್ ಆಗಿ ಪ್ರತಿಯೊಂದು ಕೂಡ ಅರ್ಥ ಆಗೋ ತರ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೀವೇನ್ ಇಲ್ಲಿ ಚಾರ್ಟ್ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಮಧ್ಯದಲ್ಲಿ ನಮ್ಗೆ ಈ ಲೈನ್ಸ್ ಗಳು ಮತ್ತೆ ಈ ಝೋನ್ ಗಳೇನ್ ಬಂದಿದೆಯಲ್ವಾ, ಇದೇ ನಮ್ಮ SR ಲೆವೆಲ್. SR ಲೆವೆಲ್ ಅಂದ್ರೆ ತುಂಬಾ ಸಿಂಪಲ್, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅದನ್ನೇ ನಾವು ಶಾರ್ಟ್ ಆಗಿ SR ಲೆವೆಲ್ ಅಂತ ಕರಿತೀವಿ. ಓಕೆ? ಹಾಗೆ ಇಲ್ಲೇನು ಈ ಝೋನ್ ಮತ್ತೆ ಲೈನ್ ಗಳೇನ್ ಕಾಣ್ತಿದ್ಯಲ್ವಾ, ಇದು ಯಾವುದು ಕೂಡ ನಾವು ಮ್ಯಾನ್ಯುಯಲ್ ಆಗಿ ಡ್ರಾ ಮಾಡಿರುವಂತದ್ದಲ್ಲ, ಆಟೋಮೆಟಿಕ್ ಆಗಿ ನಮಗೆ ಡ್ರಾ ಮಾಡಿರುವಂತದ್ದು. ಅದು ಹೆಂಗ್ ಡ್ರಾ ಮಾಡುತ್ತೆ ಅನ್ನೋದು ನಿಮ್ಗೊಂದು ಕ್ವಶನ್ ಬರುತ್ತೆ. ಈಗ ಅದನ್ನ ನಾನು ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಕಂಪ್ಲೀಟ್ ಆಗಿ ಇಂಟ್ರಾಡೇ ಬಗ್ಗೆ. ಏನೇ ಹೇಳಿದ್ರು ಇಂಟ್ರಾಡೇ ಟಾಪಿಕ್ ಮಾತ್ರ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಈ SR ಲೆವೆಲ್ ನಮಗೆ ಡ್ರಾ ಮಾಡಬೇಕು ಅಂತ ಅಂದ್ರೆ ನಮಗೆ 9:15 ಕ್ಯಾಂಡಲ್ ಏನ್ ನಮಗೆ ಫಸ್ಟ್ ಹಿಟ್ ಆಗುತ್ತಲ್ವಾ ನಮ್ಮ ಚಾರ್ಟ್ ಗೆ. ಸೊ ಆ ಕ್ಯಾಂಡಲ್ ಹಿಟ್ ಆಗ್ತಿದಾಗನೆ ನಮಗೆ ಈ SR ಲೆವೆಲ್ ಕಂಪ್ಲೀಟ್ ಆಗಿ 3:30 ವರ್ಗು ಡ್ರಾ ಮಾಡ್ಕೊಡುತ್ತೆ. ಅಂದ್ರೆ ನಮಗೆ 9:15 ಆದ ನಂತರ ಈ ಲೆವೆಲ್ಸ್ ಗಳೇನ್ ಆಲ್ರೆಡಿ ಡ್ರಾ ಆಗಿರುತ್ತಲ್ವಾ, ಸೊ ಇದು ನಮಗೆ ಮುಂದಿನ ಮಾರ್ಕೆಟ್ ಏನ್ ಆಗಬಹುದು, ಮುಂದಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವುದು ಅಪ್ ಟು 3:30 ವರ್ಗು ಅನ್ನೋದನ್ನ ಕ್ಲಿಯರ್ ಆಗಿ ಡ್ರಾ ಮಾಡಿ ನಮಗೆ ತೋರಿಸಿರುತ್ತೆ. ಸೊ ಇದ್ರ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ಮುಂದೆ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವುದು, ಸೊ ಎಲ್ಲಿಂದ ರಿವರ್ಸಲ್ ಆಗಬಹುದು, ಇವೆಲ್ಲ ನಮಗೆ ಕ್ಲಿಯರ್ ಆಗಿ ಹೇಳ್ತಾ ಇರುತ್ತೆ. ಸೊ ಒಂದ್ಸಾರಿ ಇದನ್ನ ಡ್ರಾ ಮಾಡ್ತು ಅಂತಂದ್ರೆ ನಮಗೆ ಈ ಪ್ರೈಸ್ ಮೂವ್ಮೆಂಟ್ ಗಳು ಎಷ್ಟೇ ಚೇಂಜಸ್ ಆದ್ರೂ ಕೂಡ ನಮ್ಮ ಲೆವೆಲ್ಸ್ ಗಳು ಚೇಂಜಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯಾಂಡಲ್ ಏನ್ ಕಾಣ್ತಿದೆಯಲ್ವಾ, ಇದು 9:15 ಗೆ ಜನರೇಟ್ ಆಗಿದೆ ಅಂತ ಇಟ್ಕೊಳ್ಳಿ. ಮಿಕ್ಕಿರೋದು ಯಾವ ಕ್ಯಾಂಡಲ್ ಗಳು ಆಗಿಲ್ಲ. ಸೊ ನಮಗೆ ಈ ಲೆವೆಲ್ಸ್ ಗಳನ್ನ ಡ್ರಾ ಮಾಡ್ಕೊಡ್ತು ಅಂತ ಇಟ್ಕೊಳ್ಳಿ. ಓಕೆ? ಸೊ ನಿಮ್ಗೆ ಅರ್ಥ ಮಾಡ್ಸಕ್ ಹೇಳ್ತಾ ಇರೋದು ನಾನು. ಈ ಪ್ರೈಸ್ ಬಂದು ನಮಗೆ 24,300 ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಕೆಳಗಡೆ ಪ್ರೈಸ್ ಬಂದು ನಮಗೆ 24,200 ಇದೆ ಅಂತ ಇಟ್ಕೊಳ್ಳಿ. ಈ ಎಲ್ಲ ಲೆವೆಲ್ಗೂ ಒಂದೊಂದು ವ್ಯಾಲ್ಯೂ ಇರುತ್ತೆ. ಬಟ್ ಇಲ್ಲಿ ನಾನು 2 ಮಾತ್ರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಮಾರ್ಕೆಟ್ ಈ ತರ ಮೂವ್ಮೆಂಟ್ ಗಳು
ಕೊಡ್ತಾ ಇದೆ. ಈ ಎಲ್ಲ ಲೆವೆಲ್ಸ್ ಗಳು ನಮ್ಗೆ ಆಲ್ರೆಡಿ ಡ್ರಾ ಆಗಿದೆ. ಬಟ್ ಈ ಮೂವ್ಮೆಂಟ್ ಗಳು ಕೊಟ್ಟರು ಕೂಡ ನಮಗೆ ಈ ಲೆವೆಲ್ಸ್ ಗಳು ಚೇಂಜ್ ಆಗಲ್ಲ. ಜಸ್ಟ್ ಒಂದು ಪಿನ್ ಪಾಯಿಂಟ್ ಕೂಡ ಚೇಂಜ್ ಆಗಲ್ಲ ನಮಗೆ. ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ, ನಮಗೆ ಆ ಲೆವೆಲ್ಸ್ ಗಳ ಹತ್ರ ರಿಯಾಕ್ಟ್ ಮಾಡ್ತಿರುತ್ತೆ. ಇದು ರೆಸಿಸ್ಟೆನ್ಸ್ ಆಗಿ ಬಂತು, ಸೊ ಇಲ್ಲಿ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು, ಅಗೇನ್ ಕೆಳಗಡೆ ಬಂತು, ಇಲ್ಲಿ ಬ್ರೇಕ್ಔಟ್ ಮಾಡ್ತು, ಮತ್ತೆ ರೆಸಿಸ್ಟೆನ್ಸ್ ತಗೊಂತು, ಮತ್ತೆ ಟಚ್ ಮಾಡ್ತು, ಮತ್ತೆ ಕೆಳಗಡೆ ಬಂತು. ನೆಕ್ಸ್ಟ್ ನೋಡಿ ಇಲ್ಲಿ ಹೋಲ್ಡ್ ಮಾಡ್ತು, ಮತ್ತೆ ರಿವರ್ಸಲ್ ಆಯ್ತು. ಇದೇ ತರ ನಮಗೆ ನಮ್ಮ SR ಲೆವೆಲ್ ಗಳು ಪ್ರತಿಯೊಂದು ಲೆವೆಲ್ಸ್ ಹತ್ರ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಹಾಗೆ ನಿಮ್ಗೆ ಈಗ ತಲೆಯಲ್ಲಿ ಎರಡು ಕ್ವಶನ್ ಓಡಬಹುದು. ಫಸ್ಟ್ ಒನ್ ಬಂದು ಇದೇ ತರ ನಮಗೆ CPR ಮತ್ತೆ ಪಿವೋಟ್ ಪಾಯಿಂಟ್ ಅಂತ ಇದೆಯಲ್ವಾ, ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಏನು? ಹಾಗೆ ಎರಡನೇ ಕ್ವಶನ್ ಬಂದು ಯಾಕೆ ನಿಮ್ಮ SR ಲೆವೆಲ್ ಗಳು ಇಷ್ಟು ಸ್ಟ್ರಾಂಗ್ ಆಗಿ ಪ್ರತಿ ಲೆವೆಲ್ಸ್ ಹತ್ರ ರಿಯಾಕ್ಟ್ ಮಾಡುತ್ತೆ, ಅದಕ್ಕೆ ಮೇನ್ ಕಾರಣ ಏನು ಅಂತ ನೀವು ಕೇಳಬಹುದು. ಇದು ಎರಡಕ್ಕೂ ಕೂಡ ಒಂದೇ ಆನ್ಸರ್. CPR ಮತ್ತೆ ಪಿವೋಟ್ ಪಾಯಿಂಟ್ ಏನಿರುತ್ತಲ್ವಾ, ಅದು ನಮ್ಗೆ ಏನ್ ಮಾಡುತ್ತೆ, ನಿನ್ನೆದು ಅಂದ್ರೆ ಎಸ್ಟರ್ಡೇ ಡೇಟಾ ಮೇಲೆ ನಿಮ್ಗೆ ಓಪನ್, ಹೈ, ಲೋ, ಕ್ಲೋಸ್, ಸೊ ಇದಿಷ್ಟೂನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮ್ಗೆ ಇವತ್ತಿನ ಲೆವೆಲ್ಸ್ ಕೊಡುತ್ತೆ, ಅಂದ್ರೆ ನಿನ್ನ ಡೇಟಾ ಮೇಲೆ. ಬಟ್ ನಮ್ಮ SR ಲೆವೆಲ್ ಟೂಲ್ ಏನ್ ಮಾಡುತ್ತೆ ಅಂದ್ರೆ ಹಿಂದಿನ 14 ದಿನದ ಕಂಪ್ಲೀಟ್ ಡೇಟಾ ಜೊತೆಯಲ್ಲಿ ನಾವು ತುಂಬಾ ಫಾರ್ಮುಲಾಸ್ ನ ಆಡ್ ಮಾಡಿರ್ತೀವಿ. ಓಪನ್, ಹೈ, ಲೋ, ಕ್ಲೋಸ್, ಹಾಗೆ ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಪ್ರೈಸ್ ಆಕ್ಷನ್, ಸೊ ಇದೆಲ್ಲ ತಗೊಳುತ್ತೆ. ಜೊತೆಲಿ ನಮ್ಗೆ ಇವತ್ತಿನ ಓಪನಿಂಗ್ ಪ್ರೈಸ್ ಅಂದ್ರೆ 9:15 ಏನೊಂದು ಕ್ಯಾಂಡಲ್ ಓಪನ್ ಆಗುತ್ತಲ್ವಾ, ಆ ಪ್ರೈಸ್ ಕೂಡ ಕ್ಯಾಲ್ಕುಲೇಟ್ ಮಾಡಿ ತಗೊಳುತ್ತೆ. ಅದು ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಯಾವ್ದಾದ್ರು ಆಗಿರಬಹುದು. ಸೊ ಅದೆಲ್ಲ ಮಾಡಿರೋದ್ರಿಂದ ನಮ್ಗೆ ಏನಾಗುತ್ತೆ, ಈ ಲೆವೆಲ್ಸ್ ಗಳು ತುಂಬಾ ಆಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ನಮ್ಗೆ ಈ ಲೆವೆಲ್ಸ್ ಹತ್ರ ಬಂದಾಗ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡುತ್ತೆ. ಇದೇ ನಮ್ಮ SR ಲೆವೆಲ್ ಟೂಲ್ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್. ಪ್ರತಿಯೊಂದು ವಿತ್ ಎಕ್ಸಾಂಪಲ್ ತೋರಿಸ್ತೀನಿ. ಮೇಲ್ಮೇಲಕ್ಕೆ ನಾನು ಬರೀ ಕ್ಲಾಸ್ ಗಳು ಮಾಡಿ ಸುಮ್ಮನಾಗಲ್ಲ. ಸೊ ನಿಮ್ಗೆ ಚಾರ್ಟ್ ಅಲ್ಲಿ ಕೂಡ ತೋರಿಸ್ತೀನಿ, ಬ್ಯಾಕ್ ಟೆಸ್ಟ್ ಕೂಡ ಮಾಡ್ತೀನಿ, ಆವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗೆ ನಿಮ್ಗೆ ಇನ್ನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಈ SR ಲೆವೆಲ್ ಟೂಲ್ ಏನಿದೆಯಲ್ವಾ, ಇದನ್ನ ನೀವು ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸಾಕಷ್ಟು ಫಾರ್ಮುಲಾಸ್ ಇದೆ, ಸಾಕಷ್ಟು ಕ್ಯಾಲ್ಕುಲೇಷನ್ ಇದೆ ಇದರಲ್ಲಿ. ಬಟ್ ನಿಮ್ಗೆ CPR ಮತ್ತೆ ಪಿವೋಟ್ ಪಾಯಿಂಟ್ ಗಳು ಏನಿದೆಯಲ್ವಾ, ಅದನ್ನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಡ್ರಾ ಮಾಡಬಹುದು. ನೀವು ಗೂಗಲ್ ಮಾಡಿದ್ರೆ ಅದ್ರ ಕ್ಯಾಲ್ಕುಲೇಷನ್ ಏನಿದೆ ಅಂತ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಆರಾಮಾಗಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಬಟ್ ಈ SR ಲೆವೆಲ್ ಟೂಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ತುಂಬಾ ಟೈಮ್ ನೀವು ಸ್ಪೆಂಡ್ ಮಾಡಬೇಕಾಗುತ್ತೆ. ಒಂದು ಇಂಟ್ರಾಡೇ ಈ ಲೆವೆಲ್ಸ್ ಗಳನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನನಗನ್ಸೋ ಪ್ರಕಾರ 2 ರಿಂದ 3 ಗಂಟೆ ತಗೋಬೇಕು. ಅಂದ್ರೆ 14 ದಿನದ್ದು ಡೇಟಾ ಅನಲೈಸ್ ಮಾಡಬೇಕು. ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನ್ ನಾವು ಆಡ್ ಮಾಡಿದೀವಲ್ವಾ, ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಜೊತೆಲಿ ಇವತ್ತಿನ ಓಪನ್ ಪ್ರೈಸ್ ಕೂಡ ತಗೊಂಡು ಹಾಕೋಬೇಕು ಅದಕ್ಕೆ. ಅಂದ್ರೆ ನಿಮ್ಗೆ ಏನಾಗ್ಬಿಡುತ್ತೆ, ಮಾರ್ಕೆಟ್ ಓಪನ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡೋದ್ರೊಳಗಡೆ ಅರ್ಧ ಮಾರ್ಕೆಟ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಆಟೋಮೇಟೆಡ್ ಮಾಡಿದೀವಿ. ಸೊ ಐ ಥಿಂಕ್ ನಿಮ್ಗೆ ಆ 2 ಕ್ವಶನ್ ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈಗ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ಇವಾಗ ನಾನು ನಿಮ್ಗೆ ಈ ಲೆವೆಲ್ಸ್ ಗಳೇನಿದೆಲ್ವಾ, ಇದರ ಟೆಕ್ನಿಕಲ್ ನೇಮ್ ಏನು ಅಂತ ನಿಮ್ಗೆ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ನಾವು ನೆಕ್ಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವಾಗ ಅಥವಾ ವಿಡಿಯೋದಲ್ಲಿ ನಿಮ್ಗೆ ಈ ತರ ಝೋನ್ ಗಳಂತ ಹೇಳಿದಾಗ ನಿಮ್ಗೆ ಕ್ವಿಕ್ ಆಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ನೇಮ್ ನ ನೀವು ತಿಳ್ಕೊಂಡಿರ್ಬೇಕು. ಓಕೆನಾ? ಸೊ ಇಲ್ಲಿ ಎಲ್ಲ ಕಡೆ ನಾನು ನಂಬರ್ ಗಳನ್ನ ಹಾಕಿದೀನಿ. ಸೇಮ್ ನಂಬರ್ ನಲ್ಲಿ ಮೆನ್ಷನ್ ಮಾಡಿ ಆ ನಂಬರ್ ಅಂದ್ರೆ ಏನು ಅಂತ ಇಲ್ಲಿ ನಾನು ಬರ್ದಿದ್ದೀನಿ. ಸೊ ಫಸ್ಟ್ ಒನ್ ಬಂದು 1 ಅಂತ ಇದೆಯಲ್ವಾ, ಈ ಝೋನ್ ನಮ್ಗೆ ಏನಾಗುತ್ತೆ ಅಂದ್ರೆ ಗ್ರೀನ್ ಝೋನ್ ಅಂತ ಕರಿತೀವಿ, ಅಥವಾ ಟ್ರೆಂಡ್ ರಿವರ್ಸಲ್ ಝೋನ್ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಈ ಕಲರ್ ನ ನಾವು ಯಾವ್ದು ಬೇಕು ಚೇಂಜ್ ಮಾಡ್ಕೋಬಹುದು. ಓಕೆ, ನೀವು ಗ್ರೀನ್ ಬೇಕಾದ್ರೆ ಹಾಕೋಬಹುದು, ವೈಟ್ ಬೇಕಾದ್ರೆ ಹಾಕೋಬಹುದು, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೆ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಸೊ ಹಾಗೆ ಸೆಕೆಂಡ್ ನೇಮ್ ಏನಿದೆಯಲ್ವಾ, ಅದನ್ನ ರೆಡ್ ಝೋನ್ ಅಂತ ಹಾಕಿದೀನಿ. ಇದನ್ನು ಕೂಡ ಟ್ರೆಂಡ್ ರಿವರ್ಸಲ್ ಝೋನ್ ಅಂತ ಹಾಕಿದೀನಿ. ಸೊ ಇವೆರಡು ನಮ್ಗೆ ಈ SR ಲೆವೆಲ್ ಅಲ್ಲಿ ಮೇನ್ ಝೋನ್ ಆಗುತ್ತೆ. ನೀವು ವೀಕ್ಲಿ ಅಲ್ಲಿ ಹೋಗಿ, 1 ಡೇ ನಲ್ಲಿ ಹೋಗಿ, 1 ಮಂತ್ ಅಲ್ಲಿ ಹೋಗಿ, ಅಥವಾ 1 ಇಯರ್ SR ಲೆವೆಲ್ ಅಲ್ಲಿ ಹೋದ್ರು ಕೂಡ ಸೇಮ್ ನೇಮ್ ಇರುತ್ತೆ. ಹಾಗೆ ನಮ್ಗೆ ಈ 3 ಅಂತ ಏನ್ ಮೆನ್ಷನ್ ಮಾಡಿದೀನಲ್ವಾ, ಈ ಲೆವೆಲ್ ಇದು ನಮ್ಗೆ ಅಪ್ಪರ್ ಮಿಡಲ್ ಝೋನ್ ಆಗುತ್ತೆ, ಅಂದ್ರೆ ಮೇಲ್ಗಡೆ ಇರುವಂತ ಮಿಡಲ್ ಝೋನ್. ಹಾಗೆ ನಮ್ಗೆ ಈ 4th ಒನ್ ಏನಿದೆಯಲ್ವಾ, ಇದು ನಮ್ಗೆ ಲೋವರ್ ಮಿಡಲ್ ಝೋನ್ ಆಗುತ್ತೆ. ಅಂದ್ರೆ ನಮ್ಗೆ ಈ ಮೇನ್ ಝೋನ್ ಏನಿದೆಯಲ್ವಾ, ಇದ್ರ ಒಳಗಡೆ ಇರುವಂತ ಅಪ್ಪರ್ ಮಿಡಲ್ ಝೋನ್ ಹಾಗೆ ಲೋವರ್ ಮಿಡಲ್ ಝೋನ್ ಆಗಿರುತ್ತೆ. ಹಾಗೆ ನಮ್ಗೆ ಈ ಮೇನ್ ಝೋನ್ ಏನಿದೆಯಲ್ವಾ, ಇದ್ರ ಆಚೆ ಇರೋದು ಈ A ಮತ್ತೆ B, ಇದು ನಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಥವಾ ಟಾರ್ಗೆಟ್ ಲೆವೆಲ್ಸ್ ಗಳಾಗಿರ್ತವೆ. ಸೊ ಇದ್ರ ಮೇಲೆ ಕೂಡ ಇರುತ್ತೆ, ಅದು ಕೂಡ ನಮ್ಗೆ ಟಾರ್ಗೆಟ್ ಲೆವೆಲ್ ಆಗಿರುತ್ತೆ. ಸೊ ಏನಾದ್ರೂ ಇಲ್ಲಿ ನಮ್ಗೆ ಕ್ಯಾಂಡಲ್ ಬಂತು ಅಂದ್ರೆ ಇದು ಮೇಲ್ಗಡೆ ರೆಸಿಸ್ಟೆನ್ಸ್ ಆಗುತ್ತೆ, ಅಥವಾ ಇದ್ರ ಮೇಲೆ ಹೋಯ್ತು ಅಂದ್ರೆ ಇದು ಸಪೋರ್ಟ್ ಆಗುತ್ತೆ. ಸೊ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂತೀನಿ. ಬೇಕಾದ್ರೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಸೊ ಇದೊಂದು ಬಿಲ್ಡಿಂಗ್ ಅಂತ ಅನ್ಕೊಳ್ಳಿ. ಇಲ್ಲಿ ನಮ್ಗೆ 3 ಫ್ಲೋರ್ ಇದೆ. ಸೊ ಇದಿಷ್ಟು ಫ್ಲೋರ್ ಇದೆ. ಇದು ನಮ್ಗೆ ಸೆಕೆಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್, ಇದು ಗ್ರೌಂಡ್ ಫ್ಲೋರ್. ಸೊ ನೀವೇನ್ ಮಾಡಿದಿರಿ, ಈಗ ಈ ಫಸ್ಟ್ ಫ್ಲೋರ್ ಅಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅವಾಗ ನಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಮ ಕೆಳಗಡೆ ಇರೋದು ನಿಮ್ಗೆ ಸಪೋರ್ಟ್ ಆಗುತ್ತೆ, ಮೇಲ್ಗಡೆ ಇರೋದು ನಿಮ್ಗೆ ರೆಸಿಸ್ಟೆನ್ಸ್ ಆಗುತ್ತೆ. ಇದು ನಮ್ಗೆ ಸೀಲಿಂಗ್ ಅಥವಾ ಸ್ಲ್ಯಾಬ್ ನಮ್ಗಿದು ಅಲ್ವಾ. ಸೊ ಇದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ರಿ, ಹೀಗೆ ನಡ್ಕೊಂಡು ಈ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಬಂದ್ರಿ ಅಂತ ಇಟ್ಕೊಳ್ಳಿ. ಆವಾಗ ಈ ರೆಸಿಸ್ಟೆನ್ಸ್ ಏನಿತ್ತಲ್ವ ಮೊದಲೇ ನಿಮ್ಗೆ ಮೇಲ್ಗಡೆ ಇರೋದು, ಇದು ನಿಮ್ಗೆ ಸಪೋರ್ಟ್ ಆಗುತ್ತೆ, ಯಾಕೆಂದ್ರೆ ಇದು ನಿಮ್ಗೆ ಕೆಳಗಡೆ ಬರುತ್ತೆ. ಸೊ ಮೇಲ್ಗಡೆ ಇರೋದು ನಿಮ್ಗೆ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇದೇ ನಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್. ಮಾರ್ಕೆಟ್ ಅಲ್ಲಿ ಹೆಂಗಾಗುತ್ತೆ ಅಂದ್ರೆ, ಸೊ ನಮ್ಗೆ ಪ್ರೈಸ್ ಈಗ ಇಲ್ಲಿ ಓಡ್ತಿದೆ ಅಂತ ಅಂದ್ರೆ, ನಮ್ಗೆ ಈ ಪ್ರೈಸ್ ಕೆಳಗಡೆ ಇರೋದು ಸಪೋರ್ಟ್ ಆಗುತ್ತೆ, ಮೇಲ್ಗಡೆ ಇರೋದು ರೆಸಿಸ್ಟೆನ್ಸ್ ಆಗುತ್ತೆ. ಬೈ ಚಾನ್ಸ್ ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಮೇಲೆ ಬಂತು ಅಂತ ಇಟ್ಕೊಳ್ಳಿ ಈ ಲೆವೆಲ್ಗೆ, ಆಗ ನಮ್ಗೆ ಇದೇ ರೆಸಿಸ್ಟೆನ್ಸ್ ಸಪೋರ್ಟ್ ಆಗುತ್ತೆ, ಇಲ್ಲಿ ಮೇಲ್ಗಡೆ ಇರೋದು ರೆಸಿಸ್ಟೆನ್ಸ್ ಆಗುತ್ತೆ. ನಮ್ಮ ತಲೆ ಮೇಲೆ ಇರೋದು ನಮ್ಗೆ ರೆಸಿಸ್ಟೆನ್ಸ್, ಹಾಗೆ ಕೆಳಗಡೆ ಇರೋದು ಸಪೋರ್ಟ್. ಸಿಂಪಲ್ ಕಾನ್ಸೆಪ್ಟ್. ಈಗ ನಾವು SR ಲೆವೆಲ್ಸ್ ರೂಲ್ಸ್ ಏನು ಅಂತ ನೋಡುವ. ಸೊ ಆಲ್ರೆಡಿ ನಾನು ಇದನ್ನ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ಬಟ್ ಇಲ್ಲೊಂದ್ಸಾರಿ ನಿಮ್ಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಓಕೆನಾ? ಅದಕ್ಕಿಂತ ಮೊದಲು ನಿಮ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ. ನಾನು ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಕನ್ನಡದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮ್ಗೆ ಟೈಪ್ ಮಾಡಿ ತೋರ್ಸಕ್ ಟ್ರೈ ಮಾಡಿದೀನಿ. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಗಳು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಅದು ಅರ್ಥ ಆಗಲ್ಲ. ಸೊ ಇದನ್ನೇ ನೀವು
ನೀವು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಕನ್ನಡ ಗೊತ್ತಿದ್ರೆ ಸಾಕು ನಿಮ್ಗೆ. ಕೆಲವೊಂದು ಇಂಗ್ಲಿಷ್ ಶಬ್ದಗಳನ್ನ ನೀವು ಓದ್ಕೋಬೇಕು. ಸೊ ಫಸ್ಟ್ ಪಾಯಿಂಟ್ ಬಂದು ಪ್ರೈಸ್ ಕೆಳಗಡೆ ಬಂದು ಗ್ರೀನ್ ಸಪೋರ್ಟ್ ಝೋನ್ ನ ರೀಚ್ ಆಗಿ ಅಲ್ಲಿ ರಿಯಾಕ್ಟ್ ಮಾಡಿದರೆ ಪ್ರೈಸ್ ರಿವರ್ಸಲ್ ಆಗಿ ಮೇಲೆ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸೊ ಅದೇನು ಅಂತ ನಿಮ್ಗೆ ಈಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಪ್ರೈಸ್ ಸೀದಾ ಕೆಳಗಡೆ ಬಂದು ನಮ್ಮ ಈ ಗ್ರೀನ್ ಸಪೋರ್ಟ್ ಝೋನ್ ನ ರೀಚ್ ಆಗಿ ಅಲ್ಲೇನಾದ್ರೂ ನಮ್ಗೆ ರಿಯಾಕ್ಟ್ ಮಾಡ್ತು ಅಂತಂದ್ರೆ ಅಲ್ಲಿಂದ ನಮ್ಗೆ ರಿವರ್ಸಲ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತ ಹೇಳ್ತಿರೋದು. ನೋಡಿ ನಮ್ಗೆ ಏನಾಗಿದೆ, ಇಲ್ಲಿ ಪ್ರೈಸ್ ಕೆಳಗಡೆ ಬಂತು, ಕೆಳಗಡೆ ಬಂದಿದ್ ನೋಡಿ ಇಲ್ಲಿ ನಮ್ಗೆ ರಿಯಾಕ್ಟ್ ಮಾಡಿದೆ. ಅಂದ್ರೆ ನಮ್ಗೆ ಕೆಲವೊಂದು ಕ್ಯಾಂಡಲ್ ಪ್ಯಾಟರ್ನ್ ಗಳಾಗ್ಲಿ ಅಥವಾ ಸ್ವಲ್ಪ ಹೊತ್ತು ಇದನ್ನ ಹಿಂಗೆ ಹೋಲ್ಡ್ ಮಾಡ್ಕೊಂಡಿರೋದಾಗ್ಲಿ ಆತರ ಆಯ್ತು ಅಂದ್ರೆ ಇದು ನಮ್ಗೆ ಸ್ಟ್ರಾಂಗ್ ಒಂದು ಸಪೋರ್ಟ್ ಅನ್ನೋದು ಗೊತ್ತಾಗುತ್ತೆ. ಜೊತೆಲಿ ನಮ್ಗೆ ಇದು ಮೇನ್ ಝೋನ್ ಕೂಡ. ಸೊ ಆತರ ಆಯ್ತು ಅಂತ ಅಂದ್ರೆ ನಮ್ಗೆ ಇಲ್ಲಿಂದ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ನಮ್ಗೆ ಫಸ್ಟ್ ರೂಲ್ ಹೇಳ್ತಾ ಇದ್ದಾನೆ. ಹಾಗೆ ಸೆಕೆಂಡ್ ಪಾಯಿಂಟ್ ಬಂದು ಪ್ರೈಸ್ ಮೇಲೆ ಹೋಗಿ ರೆಡ್ ರೆಸಿಸ್ಟೆನ್ಸ್ ಝೋನ್ ನ ಬ್ರೇಕ್ ಮಾಡಿ ಅಲ್ಲಿ ರಿಟ್ರೇಸ್ಮೆಂಟ್ ತೆಗೆದುಕೊಂಡರೆ ಪ್ರೈಸ್ ಇನ್ನೂ ಮೇಲೆ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಇವಾಗ ನೋಡಿ ಚಾರ್ಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ಅವ್ನು ಹೇಳ್ತಾ ಇರೋದು ಪ್ರೈಸ್ ನಮ್ಗೆ ಮೇಲೆ ಹೋಗಿ ಈ ರೆಡ್ ರೆಸಿಸ್ಟೆನ್ಸ್ ಝೋನ್ ನಮ್ಗೆ ಬ್ರೇಕ್ ಮಾಡಿ, ಅಂದ್ರೆ ಇಲ್ಲಿ ಬ್ರೇಕ್ ಮಾಡಿದೆ, ಹಾಗೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಅಲ್ಲಿ ರಿಯಾಕ್ಟ್ ಮಾಡ್ತು ಅಂತಂದ್ರೆ ಮತ್ತು ನಮ್ಗೆ ಮೇಲೆ ಹೋಗುವಂತ ಚಾನ್ಸಸ್ ಇರುತ್ತೆ ಪ್ರೈಸ್ ಅಂತ ಹೇಳ್ತಾ ಇರೋದು. ಅಂದ್ರೆ ನೋಡಿ ಇಲ್ಲಿ ಬ್ರೇಕ್ ಮಾಡಾದ್ಮೇಲೆ ಕೆಳಗಡೆ ಬಂದಿದೆ, ಇದೇ ಝೋನ್ ನ ಮತ್ತೆ ಇಲ್ಲಿ ಟಚ್ ಮಾಡಿದೆ, ಅಂದ್ರೆ ರೆಡ್ ಝೋನ್ ನ ಟಚ್ ಮಾಡಿದೆ. ಟಚ್ ಮಾಡಿ ನೋಡಿ ಇಲ್ಲಿ ನಿಮ್ಗೆ ಈ 3-4 ಕ್ಯಾಂಡಲ್ ಗಳನ್ನ ಅಬ್ಸರ್ವ್ ಮಾಡಿ ಇದನ್ನೇ ಹೋಲ್ಡ್ ಮಾಡಿದೆ, ಅಂದ್ರೆ ಅದು ರಿಯಾಕ್ಟ್ ಮಾಡಿದೆ ಅಂತ ಅರ್ಥ. ಸೊ ಇಲ್ಲಿಂದ ನಮ್ಗೆ ಮತ್ತೆ ರಿವರ್ಸಲ್ ಆಗಿದೆ. ಸೊ ಇದನ್ನ ಅವನಲ್ಲಿ ಹೇಳ್ತಾ ಇರೋದು. ಸೊ ನಿಮ್ಗೆ ಯಾವಾಗ ತಗೋಬೇಕು, ಯಾವ ಕ್ಯಾಂಡಲ್ ಪ್ಯಾಟರ್ನ್ ಫಾಲೋ ಮಾಡಬೇಕು ಅವೆಲ್ಲ ನಿಮ್ಗೆ ಈಗ ನೆಕ್ಸ್ಟ್ ಕ್ಯಾಂಡಲ್ ಪ್ಯಾಟರ್ನ್ ಅಂತ ಬರುತ್ತೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಹಾಗೆ ಮೂರನೇ ಪಾಯಿಂಟ್ ಏನ್ ಹೇಳಿದಾನೆ ಅಂತ ನೋಡುವ. ಪ್ರೈಸ್ ಮೇಲೆ ಹೋಗಿ ರೆಡ್ ರೆಸಿಸ್ಟೆನ್ಸ್ ಝೋನ್ ನ ರೀಚ್ ಮಾಡಿ ಅದರ ಒಳಗಡೆನೆ ಕ್ಲೋಸ್ ಮಾಡಿ ಅಲ್ಲಿ ರಿಯಾಕ್ಟ್ ಮಾಡಿದರೆ ಪ್ರೈಸ್ ರಿವರ್ಸಲ್ ಆಗಿ ಕೆಳಗಡೆ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತದೆ, ಅಂದ್ರೆ ಡೌನ್ ಬರೋ ಚಾನ್ಸ್ ಜಾಸ್ತಿ ಇರುತ್ತದೆ ಅಂತ ಅವ್ನು ಹೇಳ್ತಾ ಇರೋದು. ಅದೇನು ಅಂತ ನೋಡುವ. ಇವಾಗ ನಿಮ್ಗೆ ಚಾರ್ಟ್ ನೋಡ್ತಿದಾಗನೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಪ್ರೈಸ್ ನೋಡಿ ಮೇಲೆ ಹೋಗಿದೆ ಅವ್ನು ಹೇಳ್ತಾ ಇರೋದಲ್ವಾ. ಸೊ ಮೇಲೆ ಹೋಗಿ ಈ ರೆಡ್ ರೆಸಿಸ್ಟೆನ್ಸ್ ಝೋನ್ ಏನಿದೆಯಲ್ವಾ ಇದನ್ನ ಟಚ್ ಮಾಡಿ ಇಲ್ಲಿ ನಮ್ಗೆ ರಿಯಾಕ್ಟ್ ಮಾಡಿದೆ, ಅಂದ್ರೆ ಇಲ್ಲಿ ನಮ್ಗೆ ಒಂದು ರೆಸಿಸ್ಟೆನ್ಸ್ ತಗೊಂಡಿದೆ, ತುಂಬಾ ಕ್ಯಾಂಡಲ್ ಗಳು ಹೋಲ್ಡ್ ಮಾಡಿದೆ, ಅದನ್ನ ಅವ್ನು ಹೇಳ್ತಾ ಇರೋದು ರಿಯಾಕ್ಟ್ ಅಂತ ಅಂದ್ರೆ. ಸೊ ಅದಾದ್ಮೇಲೆ ಏನ್ ಮಾಡಿದೆ ನೋಡಿ ಕೆಳಗಡೆ ಫಾಲ್ ಆಗಿದೆ. ಸೊ ಇದನ್ನ ಅವ್ನು ಹೇಳ್ತಾ ಇರೋದು ಏನಾದ್ರು ನಮ್ಗೆ ಪ್ರೈಸ್ ರೆಡ್ ರೆಸಿಸ್ಟೆನ್ಸ್ ಝೋನ್ ನ ಟಚ್ ಮಾಡಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು ಅಥವಾ ರಿಯಾಕ್ಟ್ ಏನಾದ್ರು ಮಾಡ್ತು ಅಂತ ಅಂದ್ರೆ ಸೊ ನಮ್ಗೆ ಕನ್ಫರ್ಮ್ ಅಲ್ಲಿಂದ ಒಂದು ಕೆಳಗಡೆ ಅಗೇನ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಕೆಳಗಡೆ ಎಲ್ಲಿವರೆಗೂ ಟಾರ್ಗೆಟ್ ಇಡಬೇಕು, ಏನ್ ಮಾಡಬೇಕು ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ಸೊ ಈಗ ಮುಂದಿನ ಪಾಯಿಂಟ್ ಏನಿದೆ ಅಂತ ನೋಡುವ. ಪ್ರೈಸ್ ಕೆಳಗಡೆ ಬಂದು ಗ್ರೀನ್ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಿ ಅಲ್ಲಿ ರಿಟ್ರೇಸ್ಮೆಂಟ್ ತೆಗೆದುಕೊಂಡರೆ ಪ್ರೈಸ್ ಇನ್ನೂ ಕೆಳಗಡೆ ಹೋಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ, ಅಂದ್ರೆ ಡೌನ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅವ್ನು ಹೇಳ್ತಾ ಇದ್ದಾನೆ. ಸೊ ಹೆಂಗೆ ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ನೋಡಿ ನೀವು ಚಾರ್ಟ್ ನೋಡ್ತಾ ಇದ್ದೀರಾ, ಅವನಲ್ಲಿ ಏನ್ ಹೇಳ್ತಾ ಇದ್ದಾನೆ 4ನೇ ಪಾಯಿಂಟ್ ಅಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ಮೂವ್ಮೆಂಟ್ ನಮ್ಗೆ ಕೆಳಗಡೆ ಬಂದು ಗ್ರೀನ್ ಸಪೋರ್ಟ್ ಝೋನ್ ನ ಬ್ರೇಕ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಅಲ್ಲಿ ರಿಯಾಕ್ಟ್ ಮಾಡ್ತು ಅಂತಂದ್ರೆ ಅಗೈನ್ ಮತ್ತೆ ನಮ್ಗೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಆಗಿರೋದು ಕೂಡ ಅದೇನೆ, ಈ ಝೋನ್ ನ ನಮ್ಗೆ ಬ್ರೇಕ್ ಮಾಡಿದೆ, ಬ್ರೇಕ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂಡಿದೆ, ಇದ್ರ ಒಳಗಡೆ ಕ್ಲೋಸ್ ಮಾಡಿದೆ, ಅಲ್ಲಿಂದ ನಮಗೆ ಮತ್ತೆ ಕೆಳಗಡೆ ಬಂದಿದೆ. ಸೊ ಇದು ನಮ್ಗೆ ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಅಂದ್ರೆ ಈ ತರದ ಟ್ರೇಡ್ ಗಳು ತಗೊಂಡ್ರೆ ನಮ್ಗೆ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೈ ಚಾನ್ಸ್ ನೀವು ಇಲ್ಲಿ ಸಡನ್ ಆಗಿ ಬ್ರೇಕ್ಔಟ್ ಆಯ್ತು ಅಂತ ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೊಂಡ್ರೆ ಮತ್ತೆ ರಿವರ್ಸಲ್ ಆಗಿದೆ ನೋಡಿ. ಸೊ ಈ ತರದೊಂದು ಭಯನ ನಾವು ಅವಾಯ್ಡ್ ಮಾಡಬಹುದು, ಅಕ್ಯುರೇಸಿ ಜಾಸ್ತಿ ಇರುತ್ತೆ ಅಂತ ಅವನಲ್ಲಿ ಹೇಳ್ತಾ ಇರೋದು. ಓಕೆನಾ. ಸೊ ಈಗ 5ನೇ ಪಾಯಿಂಟ್ ನ ನೋಡುವ. ಮಿಡಲ್ ಲೆವೆಲ್ಸ್ ಹಾಗೂ ಟಾರ್ಗೆಟ್ ಲೆವೆಲ್ಸ್ ಗಳು ಕೂಡ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತದೆ. ಸೊ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಎಷ್ಟು ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ. ಸೊ ಈಗ ನಿಮ್ಗೆ ಮಿಡಲ್ ಝೋನ್ ಅಂತ ಅಂದ್ರೆ ಇದು ಮತ್ತೆ ಇದು ನಮ್ಗೆ ಅಪ್ಪರ್ ಮಿಡಲ್ ಝೋನ್, ಇದು ನಮ್ಗೆ ಲೋವರ್ ಮಿಡಲ್ ಝೋನ್, ಹಾಗೆ ಇವೆಲ್ಲ ನಮ್ಗೆ ಟಾರ್ಗೆಟ್ ಝೋನ್ ಗಳು. ಸೊ ಈಗ ನಾನು ಫಸ್ಟ್ ಮಿಡಲ್ ಝೋನ್ ಅಲ್ಲಿ ಯಾವ ತರ ರಿಯಾಕ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಚಾರ್ಟ್ ನ ನೋಡಿದ ತಕ್ಷಣ. ನೋಡಿ ನಮ್ಗೆ ಇಲ್ಲಿಂದ ಮಾರ್ಕೆಟ್ ಓಪನ್ ಆಗಿದೆ, ಕೆಳಗಡೆ ಬಂದು ಇದನ್ನ ಸಪೋರ್ಟ್ ಆಗಿ ತಗೊಂತು ಮಿಡಲ್ ಅಲ್ಲಿ, ನೆಕ್ಸ್ಟ್ ಸೀದಾ ಮೇಲೆ ಹೋಯ್ತು, ಅದಾದ್ಮೇಲೆ ನೋಡಿ ಕೆಳಗಡೆ ಬಂತು, ಇಲ್ಲೆಲ್ಲ ನಮ್ಗೆ ಸಪೋರ್ಟ್ ಆಗಿ ತಗೊಂಡಿದೆ ನೋಡಿ, ಇದು ನಮ್ಮ ಅಪ್ಪರ್ ಮಿಡಲ್ ಝೋನ್. ಸೊ ನೆಕ್ಸ್ಟ್ ಬ್ರೇಕ್ಔಟ್ ಮಾಡ್ತು ಈ ಒಂದು ಅಪ್ಪರ್ ಝೋನ್ ನ, ನೆಕ್ಸ್ಟ್ ಕೆಳಗಡೆ ಇದನ್ನ ಸಪೋರ್ಟ್ ತಗೊಂತು, ಮತ್ತೆ ಮೇಲೆ ಹೋಯ್ತು, ಇಲ್ಲಿ ರೆಸಿಸ್ಟೆನ್ಸ್ ತಗೊಂತು, ಮತ್ತೆ ಕೆಳಗಡೆ ಬಂತು. ಸೊ ಇದನ್ನೇ ಅವನು 5ನೇ ಪಾಯಿಂಟ್ ಅಲ್ಲಿ ಹೇಳ್ತಾ ಇರೋದು, ಈ ಮಿಡಲ್ ಝೋನ್ ಗಳು ಕೂಡ ನಮ್ಗೆ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ. ಹಾಗೆ ನಾನೀಗ ನಿಮ್ಗೆ ಈ ಒಂದು ಟಾರ್ಗೆಟ್ ಝೋನ್ ಗಳೇನಿರ್ತಾವಲ್ವಾ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಬೇರೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಈಗ ನಮ್ಗೆ ಇದೊಂದು ಸ್ಟಾಕ್ ಇದು, ಸೊ ಇಲ್ಲಿಂದ ಫಾಲ್ ಆಗಿದೆ, ಫಾಲ್ ಆಗಿ ನಮ್ಮ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡಿ ರೆಸಿಸ್ಟೆನ್ಸ್ ತಗೊಂಡಿದೆ, ರೆಸಿಸ್ಟೆನ್ಸ್ ತಗೊಂಡು ನೋಡಿ ಮತ್ತೆ ಕೆಳಗಡೆ ಬಂದಿದೆ, ಕೆಳಗಡೆ ಬಂದಿದ್ದು ಎಲ್ಲಿಂದ ರಿವರ್ಸಲ್ ಆಗಿದೆ, ನಮ್ಮ ಟಾರ್ಗೆಟ್ ಝೋನ್. ಅಂದ್ರೆ ಈ ಗ್ರೀನ್ ಝೋನ್ ಏನಿರುತ್ತಲ್ವಾ ಹಾಗೆ ಈ ರೆಡ್ ಝೋನ್ ಏನಿರುತ್ತಲ್ವಾ ಅದ್ರ ಆಚೆ ಇರೋದೆಲ್ಲ ನಮ್ಗೆ ಟಾರ್ಗೆಟ್ ಝೋನ್, ಇದು ನಮ್ಗೆ ಡೌನ್ ಸೈಡ್ ಟಾರ್ಗೆಟ್ ಝೋನ್. ಕ್ಲೀನ್ ಆಗಿ ಗೊತ್ತಾಗ್ತಿದೆ ಎಲ್ಲಿಂದ ರಿವರ್ಸಲ್ ಆಗಿದೆ ಅಂತ. ಈಗ ನಮ್ಗೆ ಒಂದೇ ಒಂದು ಲಾಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದೇನು ಅಂತ ಒಂದ್ಸರಿ ನೋಡ್ಕೊಂಡು ಹಾಗೆ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂತ ಹೋಗುವ. ಸೊ
ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಪ್ರತಿಯೊಂದು ಕೂಡ ನೀಟಾಗಿ ನೋಡ್ಕೊಂಡು ಕಲ್ತ್ಕೊಳ್ಳಿ. ಓಕೆನಾ. ಈಗ 6ನೇ ಪಾಯಿಂಟ್, ಲೆವೆಲ್ಸ್ ಗಳು ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆದರೆ ಅದು ನಮಗೆ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿರುತ್ತದೆ. ಸೊ ಇದು ನಾನು ಸಾಕಷ್ಟು ಟೈಮ್ ನಿಮಗೆ ವಿಡಿಯೋದಲ್ಲಿ ಹೇಳಿದೀನಿ. ಸೊ ನಮಗೆ ವೀಕ್ಲಿ ಮೇಲೆ ಡೈಲಿ ಝೋನ್ ಈ ತರ ಓವರ್ಲ್ಯಾಪ್ ಆಯ್ತು ಅಂತಂದ್ರೆ ನಮ್ಗೆ ಅದೊಂದು ಸ್ಟ್ರಾಂಗ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗುತ್ತೆ. ಅದನ್ನು ಕೂಡ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಡಾಟ್ ಲೈನ್ ಗಳು ಏನ್ ಕಾಣ್ತಿದ್ಯಲ್ವಾ, ಇದು ನಮಗೆ ವೀಕ್ಲಿ ಝೋನ್. ಸೊ ನಿಮ್ಗೆ ಆಲ್ರೆಡಿ ನಮ್ಮನ್ನ ಯಾರು ಮೊದಲಿಂದ ಫಾಲೋ ಮಾಡ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ನಾವು ಇಂಟ್ರಾಡೇಗೆ ಯಾವ ತರ ಒಂದು ಸೆಟಪ್ ಮಾಡ್ತೀವಿ ಅಂತ. ವೀಕ್ಲಿ ಝೋನ್ ಮತ್ತೆ ಡೈಲಿ ಝೋನ್ ಎರಡನ್ನೂ ಕ್ಲಬ್ ಮಾಡ್ಕೊಂಡು ನಾವು ಟ್ರೇಡ್ ಪ್ಲಾನ್ ಮಾಡ್ತೀವಿ. ಸೊ ಇಲ್ಲಿ ಏನಾಗಿದೆ ನೋಡಿ, ನಮಗೆ ಈ ವೀಕ್ಲಿ ಮಿಡಲ್ ಝೋನ್ ಮತ್ತೆ ನಮ್ಮ ಡೈಲಿ ಮೇನ್ ಝೋನ್ ಅಂದ್ರೆ ಈ ರೆಡ್ ಝೋನ್ ನೋಡಿ ಇಲ್ಲಿ ಓವರ್ಲ್ಯಾಪ್ ಆಗಿದೆ. ಸೊ ಈ ತರ ಆಯ್ತು ಅಂದ್ರೆ ನಮ್ಗೆ ಅವ್ನು ಹೇಳ್ತಾ ಇರೋದಲ್ಲಿ ಸ್ಟ್ರಾಂಗ್ ಒಂದು ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ಅದೇ ಆಗಿರೋದು ಇವತ್ತಿನ ನಮ್ಮ ನಿಫ್ಟಿ ಮಾರ್ಕೆಟ್ ನೋಡಿ. ನಮ್ಗೆ ಇಲ್ಲಿ ಮೇಲೆ ಬಂದಿದೆ, ಎಕ್ಸಾಕ್ಟ್ ಆಗಿ ಈ ಕ್ಯಾಂಡಲ್ ನೋಡಿ ನೀವು ಅಬ್ಸರ್ವ್ ಮಾಡಿ ಅದನ್ನ ಟಚ್ ಮಾಡಿ ಕೆಳಗಡೆ ಬಂದಿದೆ. ಸೊ ಅದೇ ತರ ನೋಡಿ ಇಲ್ಲಿ ಕೆಳಗಡೆ ಕೂಡ ಈ ಲೆವೆಲ್ಸ್ ಏನಿದೆಯಲ್ವಾ ನಮಗೆ ಮಿಡಲ್ ಲೋವರ್ ಝೋನ್, ಸೊ ಅದನ್ನು ಕೂಡ ನಮ್ಗೆ ಇಲ್ಲಿ ಓವರ್ಲ್ಯಾಪ್ ಮಾಡಿದೆ. ಸೊ ಇಲ್ಲೂ ಕೂಡ ಏನಾಗಿದೆ ನಮಗೆ ನಿಫ್ಟಿ ಇಲ್ಲಿ ಓಪನ್ ಆಗಿದೆ, ಓಪನ್ ಆಗಿದ್ದು ಸೀದಾ ಕೆಳಗಡೆ ಬಂತು ನೋಡಿ, ಇಲ್ಲಿಂದ ನಮಗೆ ರಿವರ್ಸಲ್ ಆಯ್ತು. ಹಾಗೆ ಮತ್ತೆ ಸ್ವಲ್ಪ ಸೈಡ್ ವೈಸ್ ಮಾಡ್ತು, ಇದಕ್ಕಿಂತ ಮೇಲೆ ಸ್ವಲ್ಪ ಮೇಲಲ್ಲೇ ನಮಗೆ ರಿವರ್ಸಲ್ ಆಯ್ತು. ಸೊ ಇದನ್ನೇ ಅವನು ಹೇಳ್ತಾ ಇರೋದು, ನಮಗೆ ಎರಡು ಝೋನ್ ಗಳು ಅಂದ್ರೆ ಡೈಲಿ ವೀಕ್ಲಿ ಅಥವಾ ಮಂತ್ಲಿ ವೀಕ್ಲಿ ಈ ತರ ಲೆವೆಲ್ಸ್ ಗಳು ನಮಗೆ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆದ ನಮಗೆ ಈ ತರ ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇದು ಇಲ್ಲೇ ಬರಬೇಕು ಅಂತಿಲ್ಲ, ಇದು ಬೇಕಾದ್ರೆ ಇಲ್ಲೂ ಬರಬಹುದು ಅಥವಾ ಈ ಝೋನ್ ಅಲ್ಲಿ ಕೂಡ ಬರಬಹುದು. ಹಾಗೆ ನಮಗೆ ಈ ಡೈಲಿ ಝೋನ್ ಏನಿದೆಯಲ್ವಾ ಈ ಕೆಂಪ್ ಕಲರ್ ಬಾಕ್ಸ್, ಸೊ ಇದ್ರ ಮೇಲೆ ನಮಗೆ ವೀಕ್ಲಿ ಮೇನ್ ಝೋನ್ ಕೂಡ ಓವರ್ಲ್ಯಾಪ್ ಆಗಬಹುದು. ಆ ತರ ಎಲ್ಲ ಆಯ್ತು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಸೊ ಅದನ್ನೆಲ್ಲ ನಿಮ್ಗೆ ನಾನು ಇನ್ನ ಜಾಸ್ತಿ ಎಕ್ಸಾಂಪಲ್ ನ ತೋರಿಸ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮುಂದೆ. ಓಕೆನಾ. ಸೊ ಇದಿಷ್ಟು ನಮ್ಮ SR ಲೆವೆಲ್ ನ ಇಂಪಾರ್ಟೆಂಟ್ ರೂಲ್ ಗಳಾಗಿರ್ತವೆ. ಸೊ ಎಲ್ಲಾನು ನಿಮ್ಗೆ ನೀಟ್ ಆಗಿ ವಿತ್ ಎಕ್ಸಾಂಪಲ್ ತೋರಿಸಿದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದೆರಡು ಸಾರಿ ರಿಪೀಟ್ ಮಾಡಿ ನೋಡಿ. ಹಂಗೂ ನಿಮ್ಗೆ ಡೌಟ್ಸ್ ಗಳಿದೆ ಅಂದ್ರೆ ನೀಟ್ ಆಗಿ ಬರ್ದಿಟ್ಕೊಳ್ಳಿ. ಸೊ ಅದು ಯಾವಾಗ ಕೇಳಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ವಿಡಿಯೋ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದು ಕ್ಯಾಂಡಲ್ ಪ್ಯಾಟರ್ನ್ ಗಳು. ಸೊ ಯಾವ್ಯಾವ ಕ್ಯಾಂಡಲ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದ್ರೆ ನೀವು ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಮುಂದೆ ಬರುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ನಿಮ್ ಒಂದು ಲೈಕ್ ಹಾಗೆ ಒಂದು ಸಬ್ಸ್ಕ್ರೈಬ್ ನಮಗೆ ಈ ತರ ವಿಡಿಯೋಗಳನ್ನ ಮಾಡಕ್ಕೆ ಜಾಸ್ತಿ ಮೋಟಿವೇಟ್ ಮಾಡುತ್ತೆ. ಈಗ ನಾವು ನೆಕ್ಸ್ಟ್ ಟಾಪಿಕ್ ನ ಕಂಟಿನ್ಯೂ ಮಾಡುವ. ಈಗ ನಾವು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನ ನೋಡುವ. ಸೊ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ನೋಡಿ ಇಷ್ಟೊಂದು ವೆರೈಟಿ ಕ್ಯಾಂಡಲ್ ಸ್ಟಿಕ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ಸೊ ಇಷ್ಟೊಂದು ಕ್ಯಾಂಡಲ್ ಸ್ಟಿಕ್ ಗಳು ನಮಗೆ ಬೇಕಾ ಅನ್ನೋದು ಈಗ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ನನ್ನ ಪ್ರಕಾರ ರಿಕ್ವೈರ್ಮೆಂಟ್ ಇಲ್ಲ. ಸೊ ನೀವು ಇಷ್ಟೆಲ್ಲ ಕ್ಯಾಂಡಲ್ ಸ್ಟಿಕ್ ಗಳನ್ನ ನೋಡ್ಕೊಂಡು ಟ್ರೇಡ್ ಮಾಡಕ್ ಹೋದ್ರೆ 200% ನೀವು ಟ್ರೇಡರ್ ಆಗಕ್ಕಾಗಲ್ಲ. ಸೊ ಅವೆಲ್ಲ ಏನಕ್ಕೆ ವರ್ಕ್ ಆಗುತ್ತೆ ಅಂದ್ರೆ ಈ ಕೋರ್ಸ್ ಗಳನ್ನ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ವಾ ಅವ್ರಿಗೆ ವರ್ಕ್ ಆಗುತ್ತೆ. ಸುಮ್ನೆ ಒಂದಿಷ್ಟು ಕಂಟೆಂಟ್ ಗಳನ್ನ ಮಾಡ್ಕೊಂಡು ನಿಮ್ಗೆ ಸೆಲ್ ಮಾಡಕ್ ನೋಡ್ತಾರೆ. ಸೊ ನಾವೇನ್ ಮಾಡ್ತೀವಿ, ಓಕೆ ಏನೋ ಹೇಳ್ತಾ ಇದಾರೆ ಅಲ್ಲಿ ತೀರಾ ಇನ್ ಡೆಪ್ತ್ ಆಗಿ, ಸೊ ತುಂಬಾ ಏನೋ ವಿಷಯಗಳಿದೆ ಅಂತ ಅದ್ರ ಹಿಂದೆ ಹೋಗ್ತೀವಿ. ಸೊ ಅಲ್ಲಿ ಅದು ಯಾವ್ದು ನಮಗೆ ವರ್ಕ್ ಆಗಲ್ಲ. ಸೊ ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗಳನ್ನ ಬೆನ್ನತ್ಕೊಂಡು ಹೋಗ್ಬೇಡಿ. ಹಾಗಂತ ನಮ್ಗೆ ನೀವೀಗ ಕೇಳಬಹುದು ಕ್ಯಾಂಡಲ್ ಗಳು ವರ್ಕೇ ಆಗಲ್ವಾ ಮಾರ್ಕೆಟ್ ಅಲ್ಲಿ ಅಂತ. ವರ್ಕ್ ಆಗುತ್ತೆ. ಇಂಪಾರ್ಟೆಂಟ್ ಕ್ಯಾಂಡಲ್ ಗಳು ರಿಯಲ್ ಮಾರ್ಕೆಟ್ ಅಲ್ಲಿ ರಿಯಲ್ ಆಗಿ ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಲಿ ನಿಮ್ಗೆ ವಿತ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಈಗ ನಾವು ಅದು ಯಾವುದು ಅಂತ ನೋಡುವ. ಈಗ ನೀವೇನ್ ನೋಡ್ತಾ ಇದೀರಲ್ವಾ, ಇದೇ ನಮ್ಗೆ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ಗಳು. ಸೊ ಇದಿಷ್ಟೇ ಕ್ಯಾಂಡಲ್ ಸ್ಟಿಕ್ ನ ನಾನು ಬಿಲೀವ್ ಮಾಡೋದು. ಹಾಗೆ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ನಾನು ಏನ್ ಅರ್ಥ ಮಾಡ್ಕೊಂಡಿದೀನಿ ಅನ್ನೋದನ್ನ ನಿಮ್ಗೆ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಅಂತ ಅಂದ್ರೆ ಬೈಯರ್ಸ್ ಮತ್ತು ಸೆಲ್ಲರ್ ಗಳ ನಡುವೆ ಏನೊಂದು ಮೂವ್ಮೆಂಟ್ ನಡೆಯುತ್ತಲ್ವಾ, ಅದೇ ನಮ್ಗೆ ಔಟ್ಪುಟ್ ಆಗಿ ಕ್ಯಾಂಡಲ್ ಸ್ಟಿಕ್ ಆಗಿ ಬರುತ್ತೆ. ಸೊ ಅದು ಯಾವ ತರ ಅಂತ ನಿಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್, ಬಟ್ ಆದ್ರೆ ಗೊತ್ತಿಲ್ಲದೆ ಇರೋರಿಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನೋಡಿ. ಸೊ ಇದೊಂದು ಬುಲ್ಲಿಶ್ ಕ್ಯಾಂಡಲ್ ಅಂತ ಅನ್ಕೊಳ್ಳಿ. ಸೊ ನಮಗೆ ಪ್ರೈಸ್ ಏನಾಗಿದೆ, ಇಲ್ಲಿ ಓಪನ್ ಆಗಿದೆ. ಸೊ ಓಪನ್ ಆಗಿ ಬೈಯರ್ಸ್ ಗಳು ಅಗ್ರೆಸಿವ್ ಆಗಿ ಮೇಲ್ಗಡೆ ತಗೊಂಡೋಗಿ ನಮಗೆ ಇಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ. ಇದೊಂದು 5 ಮಿನಿಟ್ ಅಲ್ಲಿ ಕ್ಲೋಸ್ ಆಗಿರುವಂತ ಕ್ಯಾಂಡಲ್ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಕ್ಲೋಸ್ ಆಯ್ತು ಅಂತಂದ್ರೆ ನಮಗೆ ಇಲ್ಲಿ ಬೈಯರ್ಸ್ ಗಳ ಸೆಂಟಿಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಚೆನ್ನಾಗಿ ಬೈ ಮಾಡಿದ್ದಾರೆ ಅಂತ ಅರ್ಥ. ಸೊ ಅದೇ ತರ ನಮ್ಗೆ ಇಲ್ಲಿ ಈ ಒಂದು ರೆಡ್ ಕ್ಯಾಂಡಲ್ ಏನಿದೆಯಲ್ವಾ ಇದ್ರ ಆಪೋಸಿಟ್ ಇದೆ. ಸೊ ಇಲ್ಲಿ ನಮ್ಗೆ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಇದು ನಮಗೆ ಓಪನ್ ಪ್ರೈಸ್ ಆಗುತ್ತೆ. ಇಲ್ಲಿ ನಮ್ಗೆ ಪ್ರೈಸ್ ಓಪನ್ ಆಗಿದೆ. ಸೊ ಓಪನ್ ಆದ್ಮೇಲೆ ಏನ್ ಮಾಡಿದ್ದಾರೆ, ಸೆಲ್ಲರ್ ಗಳು ಅಗ್ರೆಸಿವ್ ಆಗಿ ಸೆಲ್ ಮಾಡ್ಕೊಂಡು ಬೈಯರ್ಸ್ ನೆಲ್ಲ ಹೊಡೆದಾಕ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ. ಸೊ ಇದು ನಮ್ಗೆ ಒಂದು ಕಂಪ್ಲೀಟ್ ಆಗಿ ಸೆಲ್ಲರ್ ಸೆಂಟಿಮೆಂಟ್ ಕ್ಯಾಂಡಲ್ ಆಗುತ್ತೆ. ಅಂದ್ರೆ ಇಲ್ಲಿ ಸೆಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಸೊ ಇದು ಬೈಯರ್ ಸ್ಟ್ರಾಂಗ್ ಆಗಿದ್ದಾರೆ, ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಆಗಿದ್ದಾರೆ. ತುಂಬಾ ಸಿಂಪಲ್. ಇಲ್ಲಿ ಏನ್ ಮಾಡ್ತೀವಿ ನಾವು, ಸ್ಟಾರ್ಟಿಂಗ್ ಪ್ರೈಸ್ ಅಂದ್ರೆ ಕೆಳಗಡೆ ಇರೋದನ್ನ ಓಪನ್ ಅಂತ ತಗೊಂತೀವಿ, ಮೇಲ್ಗಡೆ ಇರೋದನ್ನ ಕ್ಲೋಸ್ ಅಂತ ತಗೊಂತೀವಿ ಗ್ರೀನ್ ಕ್ಯಾಂಡಲ್ ಅಲ್ಲಿ. ಸೊ ರೆಡ್ ಅಲ್ಲಿ ಏನ್ ಮಾಡ್ತೀವಿ, ಮೇಲ್ಗಡೆ ಇರೋದನ್ನ ಓಪನ್ ಅನ್ಕೊಂತೀವಿ, ಕೆಳಗಡೆ ಇರೋದನ್ನ ಕ್ಲೋಸ್ ಅನ್ಕೊಂತೀವಿ. ಸೊ ಈ ತರ ಒಂದು ವಿಕ್ ಇಲ್ದೇನೆ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ ಅಂತ ಅಂದ್ರೆ ನಮ್ಗೆ ರೆಡ್ ಆಗ್ಲಿ ಗ್ರೀನ್ ಆಗ್ಲಿ ಅದೊಂದು ಸ್ಟ್ರಾಂಗ್ ಕ್ಯಾಂಡಲ್ ಆಗಿರುತ್ತೆ. ಸೊ ರೆಡ್ ಆದ್ರೆ ಡೌನ್ ಸೈಡ್ ಸ್ಟ್ರಾಂಗು, ಗ್ರೀನ್ ಆದ್ರೆ ಅಪ್ ಸೈಡ್ ಸ್ಟ್ರಾಂಗು. ಹಂಗಂತ ಈ ಕ್ಯಾಂಡಲ್ ಬಂದ ತಕ್ಷಣ ನಾವು ಬೈ ಸೆಲ್ ಮಾಡೋದಾ ಅಲ್ಲ. ಸೊ ಅದನ್ನ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ತರ ಇದೊಂದು ಕ್ಯಾಂಡಲ್ ಗಳಿದೆ ನೋಡಿ. ಸೊ ಇದನ್ನ ನಾನು ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ ಈ ಕ್ಯಾಂಡಲ್ ಗಳನ್ನ. ಸೊ ಯಾಕೆ ಅಂತ ಅಂದ್ರೆ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಈ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಅಂದ್ರೆ ನಮಗೆ 80% ಆ ಪ್ರೆಸೆಂಟ್ ಟ್ರೆಂಡ್ ಏನಿರುತ್ತಲ್ವಾ ಅದು ನಮಗೆ ರಿವರ್ಸಲ್ ಆಗುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಮಗೆ ಈ ತರ ಡೌನ್ ಬರ್ತಿದೆ. ಸೊ ಡೌನ್ ಬರ್ತಿರುವಾಗ ಈ ತರದೊಂದು ಗ್ರೀನ್ ಕ್ಯಾಂಡಲ್ ಬಂತು
ಬಂತು ಅಂದ್ರೆ ನಮಗೆ ಅಲ್ಲಿಂದ ಒಂದು ಸಪೋರ್ಟ್ ಹತ್ರನೇ ಬರ್ಬೇಕದು. ಓಕೆ, ಸೊ ಅಲ್ಲಿಂದ ನಮಗೆ ಒಂದು ಮಾರ್ಕೆಟ್ ರಿವರ್ಸಲ್ ಆಗಬಹುದು ಅಂತ ಅರ್ಥ. ಜೊತೆಲಿ ನಾವು ಅಲ್ಲಿ ಯಾವ ತರ ಒಂದು ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಯಾವ ತರ ಆಗುತ್ತೆ ಅಂದ್ರೆ ನಮಗೆ ಇಲ್ಲಿ ಪ್ರೈಸ್ ಓಪನ್ ಆಗಿದೆ, ಓಪನ್ ಆಗ್ತಿದಾಗ ಏನ್ ಮಾಡಿದ್ದಾರೆ ಸೆಲ್ಲರ್ಸ್ ಗಳು ಸಡನ್ ಆಗಿ ಮಾರ್ಕೆಟ್ ನ ಕೆಳಗಡೆ ತಗೊಂಡೋಗಿದ್ದಾರೆ. ಸೊ ಈ ಲೆವೆಲ್ ಬರ್ತಿದಾಗ ಏನ್ ಮಾಡಿದ್ದಾರೆ ನಮಗೆ ಬೈಯರ್ಸ್ ಗಳು ಫುಲ್ ಆಗಿ ಮಾರ್ಕೆಟ್ ನ ಮೇಲೆ ತಗೊಂಡೋಗಿ ನಮಗೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಇದರ ಅರ್ಥ ಏನಂತಂದ್ರೆ ಇಲ್ಲೂ ಕೂಡ ನಮಗೆ ಬೈಯರ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಬಾಡಿ ನಿಮ್ಗೆ ದೊಡ್ಡದಾಗಿಲ್ಲ, ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಬೈಯರ್ಸ್ ಮೇಲ್ಗಡೆ ತಗೊಂಡೋಗಿದ್ದಾರೆ. ಸೊ ಇವ್ರನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಕೆಳಗಡೆ ಬಂದಿರುವಂತ ಸೆಲ್ಲರ್ ಗಳನ್ನ. ಸೊ ಇದೇ ಅರ್ಥ ಇಲ್ಲಿ. ಓಕೆ, ಸೊ ಅದೇ ತರ ಇದು ಆಪೋಸಿಟ್ ನಮ್ಗೆ. ಸೊ ಇಲ್ಲಿ ಏನ್ ಅರ್ಥ ಅಂತಂದ್ರೆ ಮಾರ್ಕೆಟ್ ನಮ್ಗೆ ಇಲ್ಲಿ ಓಪನ್ ಆಗಿದೆ, ಓಪನ್ ಆಗಿದ್ದು ಏನ್ ಮಾಡಿದ್ದಾರೆ ಬೈಯರ್ಸ್ ಮೇಲ್ಗಡೆ ತಗೊಂಡೋಗಿದ್ದಾರೆ. ಸೊ ಇಲ್ಲಿ ನಮ್ಗೆ ಸೆಲ್ಲರ್ಸ್ ಗಳು ಎಂಟ್ರಿ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಕೆಳಗಡೆ ತಗೊಂಡು ಸೆಲ್ ಮಾಡ್ತಾ ಮಾರ್ಕೆಟ್ ನ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಇದರ ಅರ್ಥ ಕೂಡ ನಮ್ಗೆ ಒಂದು ಡೌನ್ ಸೈಡ್ ಸೆಂಟಿಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಸೊ ಈ ಕ್ಯಾಂಡಲ್ ಗಳು ನಮ್ಗೆ ಮೇಲ್ಗಡೆ ಒಂದು ಮೂವ್ಮೆಂಟ್ ಆಗ್ತಾ ಇರುತ್ತಲ್ವಾ, ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದು ರೆಸಿಸ್ಟೆನ್ಸ್ ಹತ್ರ ಬಂತು ಅಂತಂದ್ರೆ ಇದನ್ನ ನಾವು ರಿಜೆಕ್ಷನ್ ಕ್ಯಾಂಡಲ್ ಅಂತೀವಿ. ಸೊ ತುಂಬಾ ಸ್ಟ್ರಾಂಗ್ ಆಗಿ ನಮ್ಗೆ ಮಾರ್ಕೆಟ್ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ, ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಸೊ ಅದೇ ತರ ಈ ಎರಡು ಕ್ಯಾಂಡಲ್ ಗಳು ಕೂಡ ನಮ್ಗೆ ಬುಲ್ಲಿಶ್ ಮತ್ತೆ ಬಿಯರಿಶ್ ಸೆಂಟಿಮೆಂಟ್ ಆಗುತ್ತೆ. ಬಟ್ ಇಲ್ಲಿ ವಿಕ್ ಇಲ್ಲ, ಇಲ್ಲಿ ವಿಕ್ ಇದೆ ಅಷ್ಟೇನೆ. ಅಂದ್ರೆ ಇದು ನಮ್ಗೆ ಹೈ ಆಗುತ್ತೆ, ಇದು ನಮ್ಗೆ ಫುಲ್ ಲೋ ಆಗುತ್ತೆ. ಸೊ ಇದು ನಮ್ಗೆ ಕ್ಲೋಸ್, ಇದು ನಮ್ಗೆ ಓಪನ್. ಹಾಗೆ ಇಲ್ಲಿ ಕೆಳಗಡೆ ಬಂದು ಇದು ಕೂಡ ನಮ್ಗೆ ಹೈ, ಇದು ಕೂಡ ಲೋ ಸೇಮ್. ಹಾಗೆ ಇಲ್ಲಿ ನಮ್ಗೆ ಓಪನ್, ಇಲ್ಲಿ ನಮ್ಗೆ ಕ್ಲೋಸ್ ಆಗುತ್ತೆ. ತುಂಬಾ ಸಿಂಪಲ್. ಓಕೆ, ಸೊ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಎರಡು ಕ್ಯಾಂಡಲ್ ಗಳನ್ನ ನಾವು ಡೋಜಿ ಅಂತ ಕರಿತೀವಿ. ಇದಕ್ಕೆ ನಾವು ಯಾವುದೇ ರೀತಿ ಒಂದು ಸೆಂಟಿಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಲ್ಲ. ಅಂದ್ರೆ ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಬಂತು ಅಂದ್ರೆ ಅದು ನಮ್ಗೆ ಆ ಕಡೆ ಈ ಕಡೆ ಅನ್ನೋ ತರ ಇರುತ್ತೆ. ಅಂದ್ರೆ ಬೈಯರ್ಸ್ ಆಗಿರ್ಬೋದು, ಸೆಲ್ಲರ್ಸ್ ಕೂಡ ಎಂಟ್ರಿ ಆಗಿರ್ಬೋದು. ಇದನ್ನ ನಾವು ಇಂಡಿಸಿಷನ್ ಕ್ಯಾಂಡಲ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ನಾವು ಯಾವುದೇ ರೀತಿ ಡಿಸಿಷನ್ ತಗೊಳಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡ್ಕೊಂಡು ನಾವು ಎಂಟ್ರಿ ಪ್ಲಾನ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನಾವು ಡೋಜಿ ಅಂತ ಕರಿತೀವಿ. ನೆಕ್ಸ್ಟ್ ಈ ಎರಡು ಕ್ಯಾಂಡಲ್ ಗಳೇನಿದೆಯಲ್ವಾ ಇದನ್ನ ಬೇರೆ ಬೇರೆ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಬ್ಬೊಬ್ರು. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ನಾನು ಒಂದೇ ವ್ಯಾಲ್ಯೂ ಕೊಡ್ತೀನಿ. ಅಂದ್ರೆ ಒಂದು ಡೌನ್ ಸೈಡ್ ಅಲ್ಲಿ ಈ ಕ್ಯಾಂಡಲ್ ಅಥವಾ ಈ ಕ್ಯಾಂಡಲ್, ಸೊ ಗ್ರೀನ್ ಆದ್ರೂ ಆಗ್ಬಹುದು, ರೆಡ್ ಆದ್ರೂ ಆಗ್ಬಹುದು. ಒಂದು ಡೌನ್ ಸೆಂಟಿಮೆಂಟ್ ಅಲ್ಲಿ ಇವು ನಮಗೆ ಸಪೋರ್ಟ್ ಹತ್ರ ಫಾರ್ಮೇಶನ್ ಆಯ್ತು ಅಂತಂದ್ರೆ ಅದು ನನಗೆ ಒಂದು ರಿವರ್ಸಲ್ ಆಗುವ ಸಂಕೇತ ಅಂತ ನಾನು ಅನ್ಕೊಂತೀನಿ. ಅದೇ ತರ ಈ ಎರಡು ಕ್ಯಾಂಡಲ್ ಗಳೇನಿದೆಯಲ್ವಾ ಇಲ್ಲೂ ಕೂಡ ಅಷ್ಟೇ ಕಲರ್ ಮ್ಯಾಟರ್ ಆಗಲ್ಲ. ಸೊ ಇದು ಎರಡರಲ್ಲಿ ಯಾವ ಕಲರ್ ಕೂಡ ಬಂದ್ರು ನನಗೆ ಒಂದು ಅಪ್ ಸೈಡ್ ಅಲ್ಲಿ ಈ ತರ ಒಂದು ಕ್ಯಾಂಡಲ್ ರೆಸಿಸ್ಟೆನ್ಸ್ ನ ಟಚ್ ಮಾಡಿ ಬಂತು ಅಂತಂದ್ರೆ ನಾನು ಇದೊಂದು ರಿಜೆಕ್ಷನ್ ಅಂತ ಅನ್ಕೊಂತೀನಿ. ಅಂದ್ರೆ ಈ ಒಂದು ಸೆಂಟಿಮೆಂಟ್ ಅಪ್ ಸೈಡ್ ಇರೋ ಸೆಂಟಿಮೆಂಟ್ ನನಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ರಿವರ್ಸಲ್ ಬರಬಹುದು, ನಮ್ಮ ಸಪೋರ್ಟ್ ಹತ್ರ ಬರಬಹುದು ಅಂತ ನಾನು ಅನ್ಕೊಂತೀನಿ. ಇದೆರಡಕ್ಕೂ ನಾನು ಒಂದೇ ವ್ಯಾಲ್ಯೂ ಕೊಡ್ತೀನಿ. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಇದನ್ನ ಬೇರೆ ಬೇರೆ ತರನೇ ಅನಲೈಸ್ ಮಾಡ್ತಾರೆ. ಬಟ್ ನಾನು ಕ್ಯಾಂಡಲ್ಸ್ ಗಳು ಅಂದ್ರೆ ಕಂಪ್ಲೀಟ್ ಆಗಿ ಬೈಯರ್ಸ್ ಮತ್ತೆ ಸೆಲ್ಲರ್ ಸೆಂಟಿಮೆಂಟ್ ಅಂತ ಬಿಲೀವ್ ಮಾಡೋದ್ರಿಂದ ಸೊ ನಾನು ಇದೆರಡಕ್ಕೂ ಒಂದೇ ವ್ಯಾಲ್ಯೂ ಕೊಡ್ತೀನಿ. ಸೊ ಇಲ್ಲಿ ನಾನು ಇದಿಷ್ಟು ಕ್ಯಾಂಡಲ್ ಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಇದು ಬಿಟ್ರೆ ನಾನು ಬೇರೆ ಯಾವುದೇ ಕ್ಯಾಂಡಲ್ ಪ್ಯಾಟರ್ನ್ ಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಮಾರಿಬೂಜು, ಡಾರ್ಕ್ ಕ್ಲೌಡ್, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ಸೊ ಇದು ಯಾವ್ದನ್ನು ನಾನು ಬಿಲೀವ್ ಮಾಡಲ್ಲ, ಅದನ್ನ ನೋಡೋದು ಇಲ್ಲ ಕೂಡ. ಓಕೆನಾ, ಸೊ ನಿಮ್ಗೆ ಒಂದು ಲಾಂಗ್ ಟೈಮ್ ಫ್ರೇಮ್ ಅಲ್ಲಿ ವರ್ಕ್ ಆಗಬಹುದು ಅದು, ಬಟ್ ಆದ್ರೆ ಇಂಟ್ರಾಡೇ ನಲ್ಲಿ ಕಂಪ್ಲೀಟ್ ಆಗಿ ಅದು ವರ್ಕ್ ಆಗಲ್ಲ ನನ್ನ ಪ್ರಕಾರ. ಸೊ ಎವ್ರಿ ಟೈಮ್ ನಮ್ಗೆ ವರ್ಕ್ ಆಗೋದು ಈ ಕ್ಯಾಂಡಲ್ ಗಳು. ಸೊ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇದೊಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಈಗ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಈ ಕ್ಯಾಂಡಲ್ ಗಳನ್ನ ನಿಮ್ಗೆ ತೋರಿಸಿ ನಾನು ವಿತ್ ಎಕ್ಸಾಂಪಲ್ ತೋರಿಸ್ತೀನಿ. ಅಂದ್ರೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಯಾವ ತರ ಬಿಹೇವ್ ಮಾಡಿದೆ ಅಂತ. ಸೊ ಆಗ ನಿಮ್ಗೆ ಇನ್ನ ನೀಟ್ ಆಗಿ ಅರ್ಥ ಆಗುತ್ತೆ. ಈಗ ನೋಡಿ ನೀವು 4 ಕ್ಯಾಂಡಲ್ ಗಳನ್ನ ಕಾಣ್ತಾ ಇದ್ದೀರಾ. ಸೊ ಈ ಕ್ಯಾಂಡಲ್ ಗಳು ನಮ್ಗೆ ಎಲ್ಲಿ ಬಂದಾಗ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೆ ಇಲ್ಲಿ 4 ಕ್ಯಾಂಡಲ್ ಕಾಣ್ತಿದ್ಯಲ್ವಾ, ಈ 2 ಗ್ರೀನ್ ಏನಿದೆ ಇದಕ್ಕೆ ನಾನು ಒಂದೇ ವ್ಯಾಲ್ಯೂ ಕೊಡ್ತೀನಿ. ಅದೇ ತರ ಈ 2 ರೆಡ್ ಏನಿದೆ ಇದಕ್ಕೆ ನಾನು ಒಂದೇ ವ್ಯಾಲ್ಯೂ ಕೊಡ್ತೀನಿ. ಸೊ ಇಲ್ಲಿ ವಿಕ್ ಇದೆ ಅಂತ ಕಡಿಮೆ ಪವರ್, ಇಲ್ಲಿ ವಿಕ್ ಇಲ್ಲ ಅಂತ ಜಾಸ್ತಿ ಪವರ್, ಆತರ ನಾನೇನು ತಗೊಳ್ಳಲ್ಲ. ಸೊ ನನಗೆ ಇಲ್ಲಿ 2 ಒಂದೇ ವ್ಯಾಲ್ಯೂ. ಓಕೆ, ಸೊ ನಾನೀಗ ನಿಮ್ಗೆ ಅದು ಎಲ್ಲಿ ಬಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈ 4 ಕ್ಯಾಂಡಲ್ ಗಳೇನಿದೆಯಲ್ವಾ ಇದರಲ್ಲಿ ನಮ್ಗೆ ಗ್ರೀನ್ ಕ್ಯಾಂಡಲ್ ನಮ್ಮ ರೆಸಿಸ್ಟೆನ್ಸ್ ಹತ್ರ ಬ್ರೇಕ್ಔಟ್ ಮಾಡ್ತು ಅಂತ ಅಂದ್ರೆ ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ತರ ಈ ರೆಡ್ ಕ್ಯಾಂಡಲ್ ನಮ್ಮ ಸಪೋರ್ಟ್ ಹತ್ರ ಬ್ರೇಕ್ಔಟ್ ಮಾಡ್ತು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಧ್ಯದಲ್ಲಿ ಎಲ್ಲೋ ಬಂತು ಅಂದ್ರೆ ಅದಕ್ಕೆ ನಾವು ಅಷ್ಟು ವ್ಯಾಲ್ಯೂ ಕೊಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್ ಅಂತ ಇಟ್ಕೊಳ್ಳಿ. ಇದರಲ್ಲಿ ಯಾವ್ದಾದ್ರು ಒಂದು ಕ್ಯಾಂಡಲ್ ನಮ್ಗೆ ಇಲ್ಲಿ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಬಂದಿದೆ ತುಂಬಾ ಸ್ಟ್ರಾಂಗ್ ಕ್ಯಾಂಡಲ್ ಅಥವಾ ತುಂಬಾ ಡೌನ್ ಹೋಗುವಂತ ಕ್ಯಾಂಡಲ್ ಅಂತ ನಾವು ಎಂಟ್ರಿ ತಗೊಂಡ್ರೆ ಹಿಂಗೆ ಬಂದು ಮತ್ತೆ ಸಡನ್ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದೇ ತರ ಗ್ರೀನ್ ಆಗಿದ್ರೆ ಸ್ವಲ್ಪ ಮೇಲೆ ಹೋಗಿ ಮತ್ತೆ ಸಡನ್ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಅಲ್ಲಿಗೆ ನಿಮ್ಮ ಸ್ಟಾಪ್ ಲಾಸ್ ಈಸಿಯಾಗಿ ಹಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಈ ಕ್ಯಾಂಡಲ್ ಗಳು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ಎಕ್ಸಾಂಪಲ್ ನ ನಿಮ್ಗೆ ತೋರಿಸ್ತೀನಿ ನೋಡಿ. ಅದಾದ್ಮೇಲೆ ನಿಮ್ಗೆ ನಾನು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಲೈವ್ ಚಾರ್ಟ್ ಅಲ್ಲಿ ತೋರಿಸ್ತೀನಿ ಈ ಕ್ಯಾಂಡಲ್ ಗಳು ಎಲ್ಲೆಲ್ಲಿ ಫಾರ್ಮೇಶನ್ ಆಗಿದೆ ಅಂತ. ಓಕೆ, ಸೊ ಈಗ ನೋಡಿ ನಮ್ಗೆ ಗ್ರೀನ್ ಕ್ಯಾಂಡಲ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡಿದೆ. ಸೊ ಬ್ರೇಕ್ಔಟ್ ಮಾಡಿದ್ಮೇಲೆ ಇದು ನಮ್ಗೆ ಒಂದು ವ್ಯಾಲ್ಯೂ ಆಗುತ್ತೆ ಈ ಕ್ಯಾಂಡಲ್ ಗೆ. ಸೊ ಅದಾದ್ಮೇಲೆ ಎಲ್ಲಿ ಎಂಟ್ರಿ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ. ರಿಟ್ರೇಸ್ಮೆಂಟ್ ಅಂದ್ರೆ ಏನು, ಯಾವ ಟೈಮ್ ಅಲ್ಲಿ ತಗೋಬೇಕು ಅಂತ. ರಿಟ್ರೇಸ್ಮೆಂಟ್ ಅಂದ್ರೆ ಬೇರೆ ಏನು ಇಲ್ಲ. ಸೊ ಇಲ್ಲಿ ಬಂತಲ್ವಾ ಇದೇ ರಿಟ್ರೇಸ್ಮೆಂಟ್. ಇದ್ರ ಬಗ್ಗೆ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಜಸ್ಟ್ ಈಗ ನಿಮ್ಗೆ ಕ್ಯಾಂಡಲ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಅದೇ ತರ ನೋಡಿ ನಮ್ಗೆ ರೆಡ್ ಕ್ಯಾಂಡಲ್ ಎಲ್ಲಿ ಬಂದಿದೆ, ಈ ಒಂದು ಲೆವೆಲ್ ನ ಬ್ರೇಕ್ಔಟ್ ಮಾಡಿದೆ. ಸೊ ಇದು ಬ್ರೇಕ್ಔಟ್ ಮಾಡಿದ್ಮೇಲೆ ಈ ಕ್ಯಾಂಡಲ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ.
ಮಧ್ಯದಲ್ಲಿ ಬಂತು ಅಂದ್ರೆ ಅದು ಇಂಪಾರ್ಟೆಂಟ್ ಆಗಲ್ಲ. ಸೊ ಇದನ್ನ ನೀವು ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಓಕೆನಾ? ಇನ್ನ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಈ 4 ಕ್ಯಾಂಡಲ್ ಗಳು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ನಮಗೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಮಧ್ಯದಲ್ಲಿ ಎಲ್ಲೋ ಬಂತು ಅಂತ ನಾವು ಎಂಟ್ರಿಗಳನ್ನ ತಗೊಂಡ್ರೆ ಅಲ್ಲಿ ನಮಗೆ ಫೇಲ್ಯೂರ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ. ಈಗ ನೆಕ್ಸ್ಟ್ ಏನಿದೆ ಅಂತ ನೋಡುವ. ಇವಾಗ ನಾವು ನೋಡ್ತಾ ಇರೋ ಕ್ಯಾಂಡಲ್ ಸ್ಟಿಕ್ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಮತ್ತೆ ಬೈಯರ್ ರಿಜೆಕ್ಷನ್ ಕ್ಯಾಂಡಲ್. ಸೊ ಇದನ್ನ ಸಾಕಷ್ಟು ತರ ಕರೀತಾರೆ, ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್, ಹಾಗೆ ಶೂಟಿಂಗ್ ಸ್ಟಾರ್ ಈ ತರ ಎಲ್ಲ ಕರೀತಾರೆ. ಬಟ್ ನಾನು ಸೆಲ್ಲರ್ ಮತ್ತೆ ಬೈಯರ್ ರಿಜೆಕ್ಷನ್ ಕ್ಯಾಂಡಲ್ ಅಂತ ಕರಿತೀನಿ. ಸೊ ಯಾಕೆ ಅಂತ ಅಂದ್ರೆ ನಮಗೆ ಒಂದು ಡೌನ್ ಟ್ರೆಂಡ್ ಹಿಂಗ್ ಆಗ್ತಿರುತ್ತಲ್ವಾ, ಸೊ ಈ ತರ ಡೌನ್ ಟ್ರೆಂಡ್ ಆಗ್ತಿದಾಗ ಸೊ ನಮಗೆ ಈ ತರದ ಕ್ಯಾಂಡಲ್ ಬಂತು ಅಂತಂದ್ರೆ ಅಲ್ಲಿ ನಮಗೆ ಸೆಲ್ಲರ್ ರಿಜೆಕ್ಟ್ ಆಗ್ತಿದ್ದಾರೆ ಅಂತ ಅರ್ಥ. ಅಂದ್ರೆ ಸೆಲ್ಲರ್ ಗಳು ಹೊರಗಡೆ ಹೋಗ್ತಾ ಇದಾರೆ, ಬೈಯರ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗ್ತಿದ್ದಾರೆ, ಇಲ್ಲಿಂದ ಒಂದು ಅಪ್ಸೈಡ್ ಮೂವ್ಮೆಂಟ್ ಬರುತ್ತೆ ಅಂತ ಅರ್ಥ. ಅಗೈನ್ ಇದೆಲ್ಲಿ ಬರ್ಬೇಕು, ನಮಗೆ ನಮ್ಮ ಸಪೋರ್ಟ್ ಹತ್ರ ಬರಬೇಕು. ಸೊ ಸಪೋರ್ಟ್ ಹತ್ರ ಬಂತು ಅಂದ್ರೆ ನಮ್ಗದು ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಮಧ್ಯದಲ್ಲಿ ಬಂದ್ರೆ ನಮ್ಗದು ವರ್ಕ್ ಆಗಲ್ಲ. ಹಾಗೆ ಈ ಕ್ಯಾಂಡಲ್ ಎಲ್ಲಿ ವರ್ಕ್ ಆಗುತ್ತೆ, ನಮಗೆ ಈ ತರ ಒಂದು ಅಪ್ ಟ್ರೆಂಡ್ ನಡೀತಾ ಇದೆ. ಅಪ್ ಟ್ರೆಂಡ್ ನಡೀತಾ ಇರುವಾಗ ನಮಗೆ ಮೇಲ್ಗಡೆ ರೆಸಿಸ್ಟೆನ್ಸ್ ಹತ್ರ ಈ ಕ್ಯಾಂಡಲ್ ಬಂತು ಅಂತಂದ್ರೆ ನಮಗೆ ಸೆಲ್ಲರ್ ಗಳು ಅಗ್ರೆಸಿವ್ ಆಗ್ತಾ ಇದಾರೆ, ಬೈಯರ್ ಗಳು ರಿಜೆಕ್ಟ್ ಆಗ್ತಾ ಇದಾರೆ. ಸೊ ಅಲ್ಲಿಂದ ಒಂದು ನಮಗೆ ಡೌನ್ ಬರುತ್ತೆ ಅಂತ ಅರ್ಥ. ಸೊ ಅಗೇನ್ ಈ ಕ್ಯಾಂಡಲ್ ಸ್ಟಿಕ್ ಗಳು ಏನಾಯ್ತು ಹೇಳಿ, ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಬಂದ್ರೆ ಮಾತ್ರ ವ್ಯಾಲಿಡ್, ಮಧ್ಯದಲ್ಲಿ ಏನಾದ್ರೂ ಬಂತು ಅಂದ್ರೆ ವ್ಯಾಲಿಡ್ ಇಲ್ಲ ಅಂತ ಅರ್ಥ. ಹಾಗೆ ಇಲ್ಲಿ ನಮಗೆ ಕಲರ್ ಗಳು ಮ್ಯಾಟರ್ ಆಗಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಬೇಕಾದ್ರೆ ರೆಡ್ ಆದ್ರೂ ಕೂಡ ಇವಾಗ ಏನ್ ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಒಂದು ಡೌನ್ ಅಲ್ಲಿ ಬಂತು ಅಂದ್ರೆ ನಮಗೆ ಬೈಯರ್ಸ್ ಗಳು ಅಗ್ರೆಸಿವ್ ಆಗಿದ್ದಾರೆ ಅಂತ ಅರ್ಥ. ಬೇಕಾದ್ರೆ ಇದು ಗ್ರೀನ್ ಆದ್ರೂ ಕೂಡ ನಮಗೆ ಮೇಲ್ಗಡೆ ಬಂತು ಅಂತಂದ್ರೆ ಸೆಲ್ಲರ್ಸ್ ಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಮೇನ್ ಆಗಿ ನಮಗೆ ಈ ವಿಕ್ ಗಳು ದೊಡ್ಡದಿರಬೇಕು. ಸೊ ಡೌನ್ ಸೈಡ್ ಇಂದ ಮೇಲ್ಗಡೆ ಹೋಗುತ್ತೆ ಅಂದ್ರೆ ಕೆಳಗಡೆ ವಿಕ್ ಗಳು ತುಂಬಾ ದೊಡ್ಡದಾಗಿರ್ಬೇಕು, ಮೇಲ್ಗಡೆ ಬಾಡಿ ಚಿಕ್ಕದಿರ್ಬೇಕು. ಅದೇ ತರ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ ಅಂದ್ರೆ ಮೇಲ್ಗಡೆ ವಿಕ್ ಗಳು ತುಂಬಾ ದೊಡ್ಡದಿರ್ಬೇಕು, ಬಾಡಿ ಸ್ವಲ್ಪ ಚಿಕ್ಕದಿರ್ಬೇಕು. ಅದು ಎಷ್ಟಾದ್ರೂ ಇರ್ಲಿ ಬಾಡಿ ಬೇಕಾದ್ರೆ, ಬಟ್ ವಿಕ್ ಗಿನ್ನ ಚಿಕ್ಕದಿರ್ಬೇಕು ಬಾಡಿ. ಸೊ ಇದೊಂದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲೇ ಒಂದು ನಿಮ್ಗೆ ಎಕ್ಸಾಂಪಲ್ ಇದೆ. ಸೊ ನೋಡಿ ವಿಕ್ ಎಷ್ಟು ದೊಡ್ಡದಿದೆ, ನಮ್ಮ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇ ಬಂದಿದೆ, ಬಂದು ರಿಜೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಮೇಲೆ ಹೋಗಿ ಕೆಳಗಡೆ ಈ ಟೈಮ್ ಅಲ್ಲಿ ಬರುವಾಗ ನಾವಿಲ್ಲಿ ಆರಾಮಾಗಿ ಒಂದು ಎಂಟ್ರಿ ತಗೋಬಹುದು. ಎಂಟ್ರಿ ತಗೊಂಡು ನಾವೊಂದು 50 ರಿಂದ 60 ಪಾಯಿಂಟ್ ಇಟ್ರೆ ಆರಾಮಾಗಿ ನಮ್ಮ ಟಾರ್ಗೆಟ್ ಇಲ್ಲಿ ಅಚೀವ್ ಆಗುತ್ತೆ. ಸೊ ಇದು ನಮಗೆ ಕ್ಲಿಯರ್ ಆಗಿ ಬೈಯರ್ ರಿಜೆಕ್ಷನ್ ಕ್ಯಾಂಡಲ್. ಸೊ ಏನ್ ಮಾಡಿದ್ದಾರೆ, ಬೈಯರ್ಸ್ ಮೇಲ್ಗಡೆ ತಗೊಂಡೋಗಿದ್ದಾರೆ, ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಸೆಲ್ ಮಾಡಿ ನಮಗೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಈ ತರದ ಕ್ಯಾಂಡಲ್ ಗಳನ್ನ ನೀವು ಅಬ್ಸರ್ವ್ ಮಾಡಬೇಕು. ಬಾಡಿಕಿನ್ನ ಅಟ್ಲೀಸ್ಟ್ 1.5 ಪಟ್ಟು ವಿಕ್ ದೊಡ್ಡದಿರಬೇಕು. ಸೊ ಇದು ನೆನ್ಪಿಟ್ಕೊಳ್ಳಿ. ಹಾಗೆ ನಿಮ್ಗೆ ಇಲ್ಲೊಂದು ಕ್ಯಾಂಡಲ್ ಬಂದಿದೆ ನೋಡಿ, ಬಟ್ ಇದನ್ನ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಬಟ್ ಇಲ್ಲಿಂದ ಕೆಳಗಡೆ ಬಿದ್ದಿದೆ ಓಕೆ, ಯಾಕಂದ್ರೆ ನಮಗೆ ಬಾಡಿ ಮತ್ತೆ ವಿಕ್ ಆಲ್ಮೋಸ್ಟ್ ಸೇಮ್ ಇದೆ. ಸೊ ನಾವಿಲ್ಲಿ ಅದನ್ನ ಅಷ್ಟು ಅಗ್ರೆಸಿವ್ ಕ್ಯಾಂಡಲ್ ಅಂತ ತಗೊಳಕ್ಕಾಗಲ್ಲ. ಸೊ ನೆಕ್ಸ್ಟ್ ಕ್ಯಾಂಡಲ್ ಗಳನ್ನ ನೋಡ್ಕೊಂಡು ನಾವು ವೇಟ್ ಮಾಡ್ಬೇಕಾಗುತ್ತೆ. ಈ ತರ ಸಿಚುವೇಶನ್ ಅಲ್ಲಿ ಬೇರೆ ತರ ಸ್ಟ್ರಾಟಜಿಗಳನ್ನ ನಾವು ಅಪ್ಲೈ ಮಾಡಬೇಕು. ಸೊ ಅದನ್ನು ನಾನು ನಿಮ್ಗೆ ಮುಂದೆ ಯಾವ ತರ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಈ ಚಾರ್ಟ್ ಅಲ್ಲಿ ನೋಡಿ ನೀವು, ಇಲ್ಲಿ ನಮಗೆ ಈ ಕ್ಯಾಂಡಲ್ ಏನ್ ಕಾಣ್ತಿದೆಯಲ್ವಾ, ಇದು ಕ್ಲಿಯರ್ ಆಗಿ ನಮಗೆ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್. ಬಾಡಿಗಿನ್ನ ಅಟ್ಲೀಸ್ಟ್ 1.5 ಪಟ್ಟು ಇದು ದೊಡ್ಡದಿದೆ ವಿಕ್. ಸೊ ನಮ್ಮ ಸಪೋರ್ಟ್ ಹತ್ರ ಬಂದಿದೆ, ಇಲ್ಲಿಂದ ಮಾರ್ಕೆಟ್ ಡೌನ್ ಆಗಿದೆ. ಸೊ ಈ ಕ್ಯಾಂಡಲ್ ಫಾರ್ಮೇಶನ್ ಕಂಪ್ಲೀಟ್ ಆಗ್ತಿದಾಗನೆ ನಮ್ಗೊಂದು ಕನ್ಫರ್ಮ್ ಆಗುತ್ತೆ, ನಾವು ಇಲ್ಲೆಲ್ಲಾದ್ರೂ ಒಂದು ಎಂಟ್ರಿ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ 50 ರಿಂದ 60 ಪಾಯಿಂಟ್ ನ ನಿಫ್ಟಿಯಲ್ಲಿ ಟಾರ್ಗೆಟ್ ಇಟ್ಕೋಬಹುದು. ಸ್ಟಾಕ್ ಅಲ್ಲಿ ಆದ್ರೆ ಏನ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಒಂದು ರೆಸಿಸ್ಟೆನ್ಸ್ ಅಂತ ನೋಡ್ಕೋಬೇಕು. ಸೊ ಆ ಟಾರ್ಗೆಟ್ ನ ನಾವು ಅರ್ಧದ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಟ್ರೇಡ್ ನ ಪ್ಲಾನ್ ಮಾಡಬಹುದು. ಸೊ ಅದೇ ತರ ಈ ಕ್ಯಾಂಡಲ್ ನ ನೋಡಿ, ನಮ್ಗೆ ಇದು ಕ್ಲಿಯರ್ ಆಗಿ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ನಮ್ಮ ರೆಸಿಸ್ಟೆನ್ಸ್ ಹತ್ರ ಬಂದಿದೆ. ಸೊ ಬಂದಿದ್ದು ಏನ್ ಮಾಡಿದೆ ನೋಡಿ, ಕೆಳಗಡೆ ಬಂದಿದೆ, ಕೆಳಗಡೆ ಬಂದು ಮತ್ತೆ ಅಗೇನ್ ಮೇಲೆ ಬಂದಿದೆ. ಸೊ ನೀವು ಇಲ್ಲೇನಾದ್ರೂ ಟ್ರೇಡ್ ನ ಮಿಸ್ ಮಾಡಿದ್ರಿ ಅಂದ್ರೆ ಆರಾಮಾಗಿ ಇಲ್ಲಿ ಎಂಟ್ರಿಗಳನ್ನ ತಗೋಬಹುದು. ಸೊ ಯಾವ ಜಾಗದಲ್ಲಿ ತಗೋಬೇಕು, ಎಷ್ಟು ನಮ್ಮ ರೆಸಿಸ್ಟೆನ್ಸ್ ನಿಯರ್ ತಗೋಬೇಕು, ಅವೆಲ್ಲ ನಿಮ್ಗೆ ಮುಂದೆ ಹೇಳ್ತೀನಿ. ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಅದಾದ್ಮೇಲೆ ನೋಡಿ ನಮ್ಗೆ ಕೆಳಗಡೆ ಬಂದಿದೆ. ಸೊ ಇದು ನಮ್ಗೆ ಬೈಯರ್ಸ್ ಮತ್ತೆ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಗಳು. ಸೊ ನೆನ್ಪಿಟ್ಕೊಳ್ಳಿ, ಈ ಬಾಡಿಕಿನ್ನ ವಿಕ್ ಅಟ್ಲೀಸ್ಟ್ ನಮ್ಗೆ 1.5 ಪಟ್ಟು ದೊಡ್ಡದಿರಬೇಕು. ಓಕೆ, ಸೊ ಅದು ಬೇಕಾದ್ರೆ ಯಾವ ಕಲರ್ ಆದ್ರೂ ಆಗ್ಬಹುದು, ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಪೋರ್ಟ್ ಜಾಗದಲ್ಲಿ ರೆಡ್ ಅಥವಾ ಗ್ರೀನ್ ಕ್ಯಾಂಡಲ್ ಈ ತರದ್ದು ಬಂತು ಅಂತಂದ್ರೆ ನಮ್ಗೆ ಒಂದು ಮೂವ್ಮೆಂಟ್ ಮೇಲೆ ಹೋಗುತ್ತೆ ಅಂತ ಅರ್ಥ. ಸೊ ಅದೇ ತರ ಅಪ್ ಇರುವಾಗ ನಮ್ಗೆ ರೆಸಿಸ್ಟೆನ್ಸ್ ಹತ್ರ ಮೇಲ್ಗಡೆ ಈ ತರದ ಕ್ಯಾಂಡಲ್ ಗಳು ರೆಡ್ ಅಥವಾ ಗ್ರೀನ್ ಕಲರ್ ಯಾವ್ದಾದ್ರು ಆಗಿರ್ಬಹುದು, ಅದು ಬಂತು ಅಂತಂದ್ರೆ ನಮ್ಗೆ ಅಗೇನ್ ಒಂದು ಡೌನ್ ಬರುತ್ತೆ ಅಂತ ಅರ್ಥ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ನಮ್ಗೆ ಇದು ತುಂಬಾ ಪವರ್ಫುಲ್ ಕ್ಯಾಂಡಲ್ ಸ್ಟಿಕ್ ಗಳು, ನಿಮ್ಗೆ ತುಂಬಾ ಟೈಮ್ಸ್ ಈ ತರದ ಕ್ಯಾಂಡಲ್ ಗಳು ಬರ್ತಾನೆ ಇರ್ತವೆ. ಸೊ ಅದನ್ನ ನಾನು ನಿಮ್ಗೆ ಕೊನೆಯಲ್ಲಿ ಲೈವ್ ಚಾರ್ಟ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಎಲ್ಲಾ ಕ್ಯಾಂಡಲ್ ಗಳನ್ನು. ಸೊ ಈಗ ನಾವು ನೆಕ್ಸ್ಟ್ ಏನಿದೆ ಅಂತ ನೋಡುವ. ಇವಾಗ ನಾವು ನೋಡ್ತಾ ಇರೋ ಕ್ಯಾಂಡಲ್ ಡೋಜಿ ಕ್ಯಾಂಡಲ್ಸ್. ಸೊ ಡೋಜಿ ಕ್ಯಾಂಡಲ್ಸ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಇಲ್ಲಿ ನಮ್ಗೆ ಒಂದು ಇಂಡಿಸಿಷನ್ ಇರುತ್ತೆ, ಅಂದ್ರೆ ಯಾವ ಕಡೆ ಬೇಕಾದ್ರೂ ಮೂವ್ ಆಗ್ಬಹುದು. ಸೊ ನಮ್ಗೊಂದು ಕ್ಲಾರಿಟಿ ಇರಲ್ಲ. ಸೊ ಅದನ್ನೇ ನಾವು ಡೋಜಿ ಕ್ಯಾಂಡಲ್ ಅಂತ ಕರಿತೀವಿ. ಬಟ್ ಇದನ್ನು ಕೂಡ ಇಟ್ಕೊಂಡು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ನಾವು ಟ್ರೇಡ್ ಗಳನ್ನ ಪ್ಲಾನ್ ಮಾಡಬಹುದು. ಸೊ ಅದು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈ ತರದ ಕ್ಯಾಂಡಲ್ ಗಳು ನಮ್ಗೆ ರೆಡ್ ಅಥವಾ ಗ್ರೀನ್ ಯಾವ್ದಾದ್ರು ಆಗಿರಬಹುದು, ನಮ್ಗೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಬಂತು ಅಂತಂದ್ರೆ ಅದನ್ನ ಟಚ್ ಮಾಡಿ ಹೋಗ್ತಿದೆ ಒಂದು 5-6 ಕ್ಯಾಂಡಲ್ ಗಳು ಅಂತಂದ್ರೆ ಅಲ್ಲಿಂದ ನಮ್ಗೆ ಒಂದು ರಿವರ್ಸಲ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಅರ್ಥ. ಅಂದ್ರೆ ನಮ್ಗೆ ಮೇಲ್ಗಡೆಯಿಂದ ಕೆಳಗಡೆ ಬಂದು ನಮ್ಮ ಸಪೋರ್ಟ್ ಹತ್ರ ಈ ತರ ರಿಯಾಕ್ಟ್ ಮಾಡಿ ಕೆಲವೊಂದು ಕನ್ಫರ್ಮ್ ಕ್ಯಾಂಡಲ್ ಗಳನ್ನ ಕೊಡ್ತು ಅಂತಂದ್ರೆ ಅಲ್ಲಿಂದ ನಮ್ಗೆ ಮೇಲ್ಗಡೆ ಹೋಗುತ್ತೆ ಅಂತ ಅರ್ಥ. ಅಂದ್ರೆ ನಮ್ಮ ರೆಸಿಸ್ಟೆನ್ಸ್ ವರೆಗೂ ಹೋಗುತ್ತೆ ಅಂತ ಅರ್ಥ. ಹಾಗೆ ನಮ್ಮ ರೆಸಿಸ್ಟೆನ್ಸ್ ಹೋಗಿದ್ದು ಅಲ್ಲಿ ಈ ತರ ರಿಯಾಕ್ಟ್ ಮಾಡಿ ಡೋಜಿ ಕ್ಯಾಂಡಲ್ ಗಳು ಒಂದು ಕನ್ಫರ್ಮೇಶನ್ ಕ್ಯಾಂಡಲ್ ಕೊಡ್ತು ಅಂದ್ರೆ ಅಲ್ಲಿಂದ ಮತ್ತೆ ಕೆಳಗಡೆ ಬರುತ್ತೆ ಅಂತ ಅರ್ಥ. ಸೊ ತುಂಬಾ
ತುಂಬಾ ಸಿಂಪಲ್, ಇಷ್ಟೇ ನಮಗೆ ಡೋಜಿ ಕ್ಯಾಂಡಲ್ ಬೆನಿಫಿಟ್. ಓಕೆ, ಸೊ ಡೋಜಿ ಕ್ಯಾಂಡಲ್ ಬಂತು ಅಂದ್ರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಅಂತ ನಮಗೆ ನಾರ್ಮಲ್ ಆಗಿ ಗೊತ್ತಾಗಲ್ಲ. ಬಟ್ ಆದ್ರೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಬಂದು ಅದು ರಿಯಾಕ್ಟ್ ಮಾಡ್ತಿದೆ ಅಂತಂದ್ರೆ ಅಲ್ಲಿ ನಾವು ಒಂದ್ ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಇನ್ನೊಂದು ಕನ್ಫರ್ಮೇಶನ್ ಕ್ಯಾಂಡಲ್ ತಗೊಂಡು ನಾವು ಈಸಿಯಾಗಿ ಎಂಟ್ರಿ ತಗೊಂಡ್ರೆ ನಮ್ಮ ಟಾರ್ಗೆಟ್ ಗಳನ್ನ ಅಚೀವ್ ಮಾಡಬಹುದು ಅಂತ ಈ ಕ್ಯಾಂಡಲ್ ನಾವು ಆ ತರದಲ್ಲಿ ಯೂಸ್ ಮಾಡ್ತೀವಿ. ಸೊ ಈಗ ಹಿಂದೆ ಏನ್ ಹೇಳದ್ನಲ್ವಾ, ಅಲ್ಲಿಂದ ಈ ಡೋಜಿ ವರ್ಗುನು ಸೊ ಇಷ್ಟೇ ಕ್ಯಾಂಡಲ್ ಸ್ಟಿಕ್ ಗಳನ್ನ ಫಾಲೋ ಮಾಡೋದು, ಜಸ್ಟ್ 3 ರಿಂದ 4 ಕ್ಯಾಂಡಲ್ ಸ್ಟಿಕ್ ಗಳು. ಸೊ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಪ್ಯಾಟರ್ನ್ ಗಳು ಹಾಗೆ ಬೇರೆ ಯಾವುದೇ ರೀತಿ ಕ್ಯಾಂಡಲ್ ಗಳು ಅದನ್ನ ಯಾವುದು ನಾನು ಫಾಲೋ ಮಾಡಲ್ಲ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಮಗೆ ಕ್ಯಾಂಡಲ್ ಸ್ಟಿಕ್ ಗಳು ವರ್ಕ್ ಆಗೋದನ್ನೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ. ಸೊ ಅಲ್ಲಿ ಬಂದಾಗ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ನಾವು ಟ್ರೇಡ್ ಗಳನ್ನ ಪ್ಲಾನ್ ಮಾಡಬೇಕು. ಸೊ ವಿತ್ ಎಕ್ಸಾಂಪಲ್ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾವು ಇಂಟ್ರಾಡೇಗೆ ನಮ್ಮ SR ಲೆವೆಲ್ ನ ಯಾವ ತರ ಯೂಸ್ ಮಾಡಬೇಕು, ಹಾಗೆ ನಾನು ಡೈಲಿ ಬಂದು ಒಂದು ಮಾರ್ಕೆಟ್ ಅನಾಲಿಸಿಸ್ ಮಾಡ್ತೀನಲ್ವಾ ಬಿಫೋರ್ 10 o'clock ಒಳಗಡೆ. ಸೊ ಅದನ್ನ ನಾವು ಯಾವ ತರ ನೋಡ್ಕೊಂಡು ಮಾಡಬೇಕು, ನೀವು ಹೇಗ್ ಮಾಡೋದು ಅನ್ನೋದನ್ನ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಚಾರ್ಟ್. ಸೊ ಅದನ್ನ ತಿಳ್ಕೊಳ್ಳಿ. ಸೊ ಲಾಸ್ಟ್ ಅಲ್ಲಿ ನಾವು ಟ್ರೇಡ್ ತಗೋಬೇಕು ಅಂತಂದ್ರೆ ಯಾವ ತರ ಪ್ಲಾನಿಂಗ್ ಗಳನ್ನ ಮಾಡಬೇಕು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾವೇನ್ ಮಾಡುವ, ನೆಕ್ಸ್ಟ್ ಟಾಪಿಕ್ ಏನಿದೆ ಅಲ್ವಾ ಅದನ್ನ ಕಂಟಿನ್ಯೂ ಮಾಡುವ. ಇವಾಗ ನಾವು ತಿಳ್ಕೊಬೇಕಾಗಿರೋದು ಚಾರ್ಟ್, SR ಲೆವೆಲ್ ಅಂಡ್ ಟೈಮ್ ಫ್ರೇಮ್ ಸೆಟ್ಟಿಂಗ್ಸ್ ಫಾರ್ ಇಂಟ್ರಾಡೇ. ಅಂದ್ರೆ ಇಲ್ಲಿ ನಾವು ಮೂರನ್ನು ನೋಡ್ತಾ ಇದೀವಿ. ನಮ್ಮ ಚಾರ್ಟ್ ಏನಿರುತ್ತಲ್ವಾ ಟ್ರೇಡಿಂಗ್ ವ್ಯೂ, ಅಲ್ಲಿ ಯಾವ ತರ ಸೆಟ್ಟಿಂಗ್ಸ್ ಮಾಡ್ಕೋಬೇಕು, ಹಾಗೆ ನಮ್ಮ SR ಲೆವೆಲ್ ಅಲ್ಲಿ ಯಾವ ತರ ಇಂಟ್ರಾಡೇಗೆ ಸೆಟ್ ಮಾಡಬೇಕು, ಜೊತೆಲಿ ನಾವು ನಮ್ಮ ಇಂಟ್ರಾಡೇಗೆ ಯಾವ ಟೈಮ್ ಫ್ರೇಮ್ ನ ಯೂಸ್ ಮಾಡಬೇಕು. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಇಲ್ಲಿ ಟ್ರೇಡಿಂಗ್ ವ್ಯೂ ಚಾರ್ಟ್ ಸೆಟ್ಟಿಂಗ್. ಸೊ ಇದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಈ ಎಲ್ಲಾ ಸೆಟ್ಟಿಂಗ್ಸ್ ಗಳನ್ನು ನಿಮ್ಮ ಚಾರ್ಟ್ ಅಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ನಾನು ಚಾರ್ಟ್ ಹೋಗಿ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಸೆಕೆಂಡ್ ಬಂದು ನಮಗೆ ನಮ್ಮ SR ಲೆವೆಲ್ ಟೂಲ್ ಅಲ್ಲಿ ನಾವು 1 day ಲೆವೆಲ್ಸ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಮೂರನೇ ಪಾಯಿಂಟ್ ಬಂದು ನಮ್ಮ SR ಲೆವೆಲ್ ಟೂಲ್ ನಲ್ಲೇ ನಾವು 1 week SR ಲೆವೆಲ್ ಕೂಡ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೊನೆ ಪಾಯಿಂಟ್ ಬಂದು 5 ನಿಮಿಷ ಅಥವಾ 15 ನಿಮಿಷದ ಕ್ಯಾಂಡಲ್ ಸ್ಟಿಕ್ ಟೈಮ್ ಫ್ರೇಮ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡೋದು 5 minute ಕ್ಯಾಂಡಲ್ ಸ್ಟಿಕ್ ಮಾತ್ರ. 15 ನಿಮಿಷದ ಕ್ಯಾಂಡಲ್ ಸ್ಟಿಕ್ ಗೆ ಹೋಗಲ್ಲ, ಬಟ್ ಯೂಸ್ ಮಾಡಬಹುದು ಇದನ್ನ. ಬಟ್ ಟ್ರೇಡ್ ತಗೊಳ್ಳೋಕೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗೆ ಕೆಲವೊಂದು ಟ್ರೇಡ್ ಗಳು ನಮಗೆ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು 5 minute ಕ್ಯಾಂಡಲ್ ಸ್ಟಿಕ್ ಮಾತ್ರ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾವ ಟೈಮ್ ಫ್ರೇಮ್ ಕ್ಯಾಂಡಲ್ ಸ್ಟಿಕ್ ಗಳು ಕೂಡ ಇಂಟ್ರಾಡೇಗೆ ಯೂಸ್ ಮಾಡಲ್ಲ. ಈಗ ನಾನು ಈ ಎಲ್ಲಾ ಸೆಟ್ಟಿಂಗ್ಸ್ ಗಳನ್ನು ಚಾರ್ಟ್ ಅಲ್ಲಿ ತೋರಿಸ್ತಾ ನಿಮಗೆ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೇಮ್ ಸೆಟ್ಟಿಂಗ್ಸ್ ನ ನೀವು ನಿಮ್ ಚಾರ್ಟ್ ಅಲ್ಲಿ ಕೂಡ ಫಾಲೋ ಮಾಡಿದ್ರೆ ಆಯ್ತು. ಅದು ಯಾವ ತರ ಮಾಡೋದು ಅಂತ ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನಾವು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ಇದೀವಿ. ಟ್ರೇಡಿಂಗ್ ವ್ಯೂ ಚಾರ್ಟ್ ನ ನೀವು ನಾರ್ಮಲ್ ಆಗಿ ಓಪನ್ ಮಾಡಿದ ತಕ್ಷಣ ಎಲ್ರಿಗೂ ಈ ತರ ಕಾಣಿಸುತ್ತೆ. ಸೊ ಇಲ್ಲಿ ಬೈ ಸೆಲ್ ಇರುತ್ತೆ, ಹಾಗೆ ಇಲ್ಲೆಲ್ಲ ನೋಡಿ ಈ ತರ ಒಂದು ಬಾಕ್ಸ್ ತರ ಗ್ರಿಡ್ ಲೈನ್ ಗಳು ಇರ್ತವೆ. ಹಾಗೆ ಇಲ್ಲಿ ನಿಮ್ಗೆ ಈ ಸೆಷನ್ ಬ್ರೇಕ್ಔಟ್ ಅಂತ ಈ ತರ ಎಲ್ಲ ಇರುತ್ತೆ. ಬಟ್ ಇವೆಲ್ಲ ಇದ್ರೆ ನಮ್ಗೆ ಏನಾಗುತ್ತೆ, ಚಾರ್ಟ್ ಗಳು ಅಷ್ಟೊಂದು ನೀಟ್ ಆಗಿ ಕ್ಲೀನ್ ಆಗಿ ಕಾಣಿಸಲ್ಲ. ಸೊ ನನ್ನ ಪ್ರಕಾರ ಓಕೆ ನಾನು ಹೇಳ್ತಾ ಇರೋದು. ಸೊ ನೀವು ವೈಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಿದ್ರು ಕೂಡ ಇದೇ ತರ ನಿಮ್ಗೆ ಗ್ರಿಡ್ ಲೈನ್ ಗಳು ಇರ್ತವೆ, ಅಂದ್ರೆ ಈ ಬಾಕ್ಸ್ ಲೈನ್ ಗಳು. ಸೊ ಇದನ್ನೆಲ್ಲ ನಾವು ರಿಮೂವ್ ಮಾಡಬೇಕು. ನಮ್ಗೆ ಈ ಬೈ ಸೆಲ್ ಗಳು ರಿಕ್ವೈರ್ಮೆಂಟ್ ಇಲ್ಲ. ಯಾಕೆ ಅಂತಂದ್ರೆ ನಾವು ಇಲ್ಲೇನ್ ಬೈ ಮಾಡಲ್ಲಲ್ವಾ, ಜಸ್ಟ್ ನಾವು ಚಾರ್ಟ್ ನ ಅಬ್ಸರ್ವ್ ಮಾಡ್ತೀವಿ. ಅದನ್ನೆಲ್ಲ ನಾವು ರಿಮೂವ್ ಮಾಡಬೇಕು, ಕರೆಕ್ಟ್ ಆಗಿ ಸೆಟ್ ಮಾಡಬೇಕು ಅಂತ ಅಂದ್ರೆ ಇಲ್ಲೇನೊಂದು ಸೆಟ್ಟಿಂಗ್ಸ್ ಆಪ್ಷನ್ ಇದೆಯಲ್ವಾ, ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ. ವಿಂಡೋ ಓಪನ್ ಆದ್ಮೇಲೆ ಇಲ್ಲಿ ಸಿಂಬಲ್ ಅಂತ ಕಾಣುತ್ತೆ ನಿಮ್ಗೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಡಿಫಾಲ್ಟ್ ಆಗಿ ಕ್ಲಿಕ್ ಆಗಿರುತ್ತೆ, ಬಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮ್ಗೆ ಇಷ್ಟೊಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನಾವು ಈ ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರ್ಸ್ ಅಂತ ಏನಿದೆಯಲ್ವಾ ಅದನ್ನ ನಾವು ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಅಂತ ಮಾಡಬೇಕು. ಸೊ ಅದನ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ಒಂದು ಲೈಟ್ ಆಗಿ ಉದ್ದ ಲೈನ್ ಗಳು ಕಾಣ್ತಿದೆಯಲ್ವಾ ಬಾಕ್ಸ್ ತರ, ಸೊ ಅದು ಹೊರಟೋಗುತ್ತೆ. ಜೊತೆಲಿ ನಮ್ಮ SR ಲೆವೆಲ್ ನ ಹಾಕೊಂಡು ಈ ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರ್ಸ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಇವತ್ತಿನ SR ಲೆವೆಲ್ ತೋರಿಸಲ್ಲ, ನಿನ್ನೆ SR ಲೆವೆಲ್ ತೋರಿಸುತ್ತೆ. ಸೊ ಯಾವುದೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹಾಕೊಂಡ್ರು ಕೂಡ ನಿಮ್ಗೆ ಹಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು, ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಅಂತ ಸೆಲೆಕ್ಟ್ ಮಾಡಬೇಕು. ನೋಡಿ ಈಗ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಆ ಬಾಕ್ಸ್ ಗಳೇನಿತ್ತಲ್ವಾ ಅದು ಹೊರಟೋಯ್ತು ನಮ್ಗೆ. ಹಾಗೆ ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಟೈಮ್ ಝೋನ್ ಅಂತ ಇರುತ್ತೆ. ಇಲ್ಲಿಗೆ ಬಂದು ನಾವು UTC 5:30 ಕೋಲ್ಕತ್ತಾ ಅಂತ ಇರುತ್ತೆ, ಆ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ +5:30 ಕೋಲ್ಕತ್ತಾ. ಸೊ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಒಂದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಗೆ ಸೆಟ್ ಆಗುತ್ತೆ. ಇಲ್ಲಿ ನಮ್ಗೆ ನಮ್ಮ ಟೈಮ್ಸ್ ತೋರಿಸ್ತಾ ಇರುತ್ತೆ. ನೀವು ನಾರ್ಮಲ್ ಆಗಿ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಸಾಕಷ್ಟು ಟೈಮು ಬೇರೆ ಒಂದು ದೇಶದ ಟೈಮ್ ಫ್ರೇಮ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಮಿಕ್ಕಿದೆಲ್ಲ ಆಪ್ಷನ್ ಗಳು ಸೇಮ್ ಇರುತ್ತೆ, ಅದನ್ನ ನೀವು ಫಾಲೋ ಮಾಡಿ. ಇಲ್ಲಿ ಏನ್ ನಾನು ಅನ್ಟಿಕ್ ಮಾಡಿದೀನಿ, ಸೊ ಅದನ್ನು ಕೂಡ ನೀವು ಅನ್ಟಿಕ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಸೆಟ್ಟಿಂಗ್ಸ್ ಕೂಡ ಸೇಮ್ ಫಾಲೋ ಮಾಡಿ. ನಿಮ್ ಚಾರ್ಟ್ ಅಲ್ಲಿ ಏನಾದ್ರೂ ಡಿಫರೆನ್ಸ್ ಇದೆ ಅಂದ್ರೆ ಇದನ್ನೇ ಒಂದು ಟಿಕ್ ಅನ್ಟಿಕ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದು ಸ್ಟೇಟಸ್ ಲೈನ್. ಸೊ ಸ್ಟೇಟಸ್ ಲೈನ್ ಅಲ್ಲಿ ನಮ್ಗೆ ಇಲ್ಲಿ ಬೇರೆ ಏನು ಚೇಂಜಸ್ ಮಾಡಂಗಿಲ್ಲ, ಸೇಮ್ ಸ್ಟೆಪ್ ನ ನೀವು ಫಾಲೋ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಸ್ಕೇಲ್ಸ್ ಅಂಡ್ ಲೈನ್ಸ್. ಈ ಸ್ಕೇಲ್ಸ್ ಅಂಡ್ ಲೈನ್ಸ್ ಅಲ್ಲಿ ನಾನು ಏನ್ ಯೂಸ್ ಮಾಡಿದ್ದೀನಲ್ವಾ ಸೆಟ್ಟಿಂಗ್ಸ್ ಆಗ್ಲಿ, ಇಲ್ಲಿ ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಅದನ್ನೆಲ್ಲ ಸೊ ಸೇಮ್ ಯೂಸ್ ಮಾಡಿ. ನಿಮ್ ಚಾರ್ಟ್ ಅಲ್ಲಿ ಏನಾದ್ರೂ ಡಿಫರೆನ್ಸ್ ಇದೆ ಅಂದ್ರೆ ಆಸ್ ಇಟ್ ಈಸ್ ಸೇಮ್ ನೀವು ಕಾಪಿ ಮಾಡ್ಕೊಂಡು ಯೂಸ್ ಮಾಡಿ. ಓಕೆ. ನೆಕ್ಸ್ಟ್ ಆಪ್ಷನ್ ಬಂದು ಕ್ಯಾನ್ವಾಸ್. ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ ಇದೆಯಲ್ವಾ, ಇಲ್ಲಿ ನಾವು ಕಲರ್ ಗಳನ್ನ ಚೇಂಜ್ ಮಾಡಬೇಕು. ಸೊ ಯಾಕೆ ಅಂತ ಅಂದ್ರೆ ಈ ಗ್ರಿಡ್ ಲೈನ್ ಗಳು ನಮ್ಗೆ ಹೊರಟೋಗುತ್ತೆ. ನೀವೇನಾದ್ರೂ ವೈಟ್ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಈ ಎರಡು ಕಲರ್ ಗಳನ್ನ ನೀವು ವೈಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಾನು ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡ್ತಿರೋದ್ರಿಂದ ಇದನ್ನ ಫುಲ್ ಬ್ಲಾಕ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ಎರಡು ಕೂಡ. ಸೊ ನಿಮ್ಗೆ ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ ಫುಲ್ ಬ್ಲಾಕ್ ಆಯ್ತು. ಸೊ ನೆಕ್ಸ್ಟ್ ಗ್ರಿಡ್ ಲೈನ್ ಅಂತ ಏನಿದೆಯಲ್ವಾ ಇದೆಲ್ಲ ಸೇಮ್ ಸೆಟ್ಟಿಂಗ್ಸ್ ಇಟ್ಕೊಳ್ಳಿ ನೀವು, ಬೇರೆ ಏನು ಚೇಂಜಸ್ ಮಾಡಬೇಕು ಅಂತಿಲ್ಲ. ಈ ಗ್ರಿಡ್ ಲೈನ್ ವರ್ಟ್ ಅಂಡ್ ಹಾರಿಜಾಂಟಲ್ ಸೊ ಇದೆಲ್ಲ ಹಂಗೆ ಇಡಿ. ಬಟ್ ಇಲ್ಲೂ ಕೂಡ ಅಷ್ಟೇ ಏನ್ ಮಾಡಬೇಕು, ಬ್ಲಾಕ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ.
ಈಗ ನೋಡಿ ನಮಗೆ ಈ ಗ್ರಿಡ್ ಲೈನ್ ಗಳು ಹೊರಟೋಗಿದೆ. ಸೊ ಫುಲ್ ನಮಗೆ ಚಾರ್ಟ್ ಈಗ ಪ್ಲೇನ್ ಆಗಿ ಕಾಣಿಸ್ತಾ ಇದೆ. ನೀವೇನಾದ್ರೂ ವೈಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡ್ತಾ ಇದೀರಾ ಅಂತಂದ್ರೆ ಈ ನಾಲ್ಕನ್ನು ಕೂಡ ನೀವು ಫುಲ್ ವೈಟ್ ನ ಯೂಸ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಈ ಗ್ರಿಡ್ ಲೈನ್ ಗಳು ಹೊರಟೋಗಿ ನಿಮ್ಮ ಚಾರ್ಟ್ ನೀಟ್ ಅಂಡ್ ಕ್ಲೀನ್ ಆಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಹಂಗೆ ಕೆಳಗಡೆ ಬಂದ್ರೆ ಈ ಮಿಕ್ಕಿದ ಸೆಟ್ಟಿಂಗ್ಸ್ ಗಳೇನಿದೆಯಲ್ವಾ ಅದನ್ನೆಲ್ಲ ಸೇಮ್ ಯೂಸ್ ಮಾಡಿ, ಬೇರೆ ಏನು ಚೇಂಜಸ್ ಮಾಡಬೇಕು ಅಂತಿಲ್ಲ. ನಿಮ್ದ್ರಲ್ಲಿ ಏನಾದ್ರೂ ಚೇಂಜಸ್ ಇದೆ ಅಂತಂದ್ರೆ ಇದ್ರ ಸೇಮ್ ನೀವು ಕಾಪಿ ಮಾಡಿ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟ್ರೇಡಿಂಗ್ ಅಂತ ಆಪ್ಷನ್ ಇದೆ. ಸೊ ಈ ಟ್ರೇಡಿಂಗ್ ಅಲ್ಲಿ ಏನ್ ಮಾಡಬೇಕು, ಈ ಬೈ ಸೆಲ್ ಅಂತ ಇದೆಯಲ್ವಾ ಇದನ್ನ ರಿಮೂವ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಇಲ್ಲಿ ಏನೇನಿದೆಯಲ್ವಾ ಸೇಮ್ ಸೆಟ್ಟಿಂಗ್ಸ್ ನೀವು ಫಾಲೋ ಮಾಡ್ಕೊಳ್ಳಿ. ಯಾವ್ಯಾವ ಸೆಲೆಕ್ಟ್ ಆಗಿದೆ ಯಾವ್ಯಾವ ಸೆಲೆಕ್ಟ್ ಆಗಿಲ್ಲ ಅದನ್ನ ನೀವು ಕೂಡ ಅದೇ ತರ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಲರ್ಟ್ ಅಂತ ಆಪ್ಷನ್ ಇದೆ. ಸೊ ಇಲ್ಲೂ ಕೂಡ ಸೇಮ್ ಯೂಸ್ ಮಾಡಿ. ಸೊ ಬೇರೆ ಏನು ಚೇಂಜಸ್ ಇಲ್ಲ ಇಲ್ಲಿ. ಹಾಗೆ ಲಾಸ್ಟ್ ಆಪ್ಷನ್ ಬಂದು ನಮಗೆ ಈವೆಂಟ್ ಅಂತ ಇದೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಸೆಷನ್ ಬ್ರೇಕ್ ಅಂತ ಇರುತ್ತಲ್ವಾ ಇದನ್ನ ನಾವು ಅನ್ಟಿಕ್ ಮಾಡಬೇಕು. ಸೊ ಅನ್ಟಿಕ್ ಮಾಡಿದ ತಕ್ಷಣ ನೋಡಿ ಈ ಲೈನ್ ಹೊರಟೋಗುತ್ತೆ ನಿಮಗೆ. ಸೊ ಜಸ್ಟ್ ಅನ್ಟಿಕ್ ಮಾಡ್ಕೊಳ್ಳಿ, ನಿಮ್ಗೆ ಇದು ಲೈನ್ ಹೊರಟೋಗಿದೆ. ಸೊ ಇಷ್ಟೇ ನಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಮಾಡ್ಕೋಬೇಕಾಗಿರೋ ಸೆಟ್ಟಿಂಗ್ಸ್. ಇದಿಷ್ಟನ್ನ ನೀವು ಫಾಲೋ ಮಾಡಿ ನಿಮ್ಗೆ ಚಾರ್ಟ್ ಈ ತರ ಕಾಣಿಸುತ್ತೆ. ವೈಟ್ ಇದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಗ್ರಿಡ್ ಎಲ್ಲ ಹೊರಟೋಗಿ ನೀಟ್ ಆಗಿ ವೈಟ್ ಬ್ಯಾಕ್ ಗ್ರೌಂಡ್ ಕಾಣಿಸುತ್ತೆ. ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಇಂಡಿಕೇಟರ್ಸ್ ಅಂತ ಆಪ್ಷನ್ ಇದೆ ಅಲ್ವಾ, ಇಲ್ಲಿಗೆ ಬಂದು ನಮ್ಮ SR ಲೆವೆಲ್ ಟೂಲ್ ನ ಎನೇಬಲ್ ಮಾಡ್ಕೋಬೇಕು. ಯಾರ್ಯಾರಿಗೆ ಆಕ್ಸೆಸ್ ಇರುತ್ತೋ SR ಲೆವೆಲ್ ಟೂಲ್ ಅವರಿಗೆ ಇಲ್ಲಿ ಇನ್ವೈಟ್ ಓನ್ಲಿ ಅಂತ ಆಪ್ಷನ್ ಬಂದಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ವೇವ್ ಟ್ರೇಡರ್ ಕನ್ನಡ ಬ್ರಾಕೆಟ್ ಅಲ್ಲಿ WTK ಅಂತ ಈ ತರ ಒಂದು ಲಾಕ್ ಸಿಂಬಲ್ ಇರೋದು ಕಾಣಿಸುತ್ತೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಚಾರ್ಟ್ ಅದು ಆಡ್ ಆಗುತ್ತೆ. ಆಡ್ ಆಗಿದ ತಕ್ಷಣ ನಿಮ್ಗೆ ಈ ತರ 4 ಲೈನ್ಸ್ ಬರುತ್ತೆ ಡಿಫಾಲ್ಟ್ ಆಗಿ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಒನ್ ಡೇ ಟೈಮ್ ಫ್ರೇಮ್ ನ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ನಿಮ್ಗೆ SR ಲೆವೆಲ್ ನಮ್ ಚಾರ್ಟ್ ಅಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಬಟ್ ಇಲ್ಲಿ ನೇಮ್ ಬಂದಿರುತ್ತೆ. ಬಟ್ ನೀವೇನ್ ಮಾಡ್ಬೇಕು, ಒನ್ ಡೇ ಟೈಮ್ ಫ್ರೇಮ್ ಇಂದ ಲೋವರ್ ಟೈಮ್ ಫ್ರೇಮ್ ಬರಬೇಕು. ಯಾಕೆಂದ್ರೆ ನಿಮ್ಗೆ ಅಲ್ಲಿ ತೋರಿಸ್ತಾ ಇರೋದು ಒನ್ ಡೇ SR ಲೆವೆಲ್. ಸೊ ಒಂದು ಕ್ಯಾಂಡಲ್ ಮೇಲೆ ನಿಮ್ಗೆ ಅಷ್ಟು SR ಲೆವೆಲ್ ಗಳು ಕಾಣ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಕಾಣ್ತಾ ಇರಲ್ಲ. ಓಕೆ, ಸೊ 5 ಮಿನಿಟ್ಸ್ 15 ಮಿನಿಟ್ಸ್ 1 ಅವರ್ ಯಾವ್ದಕ್ಕಾದ್ರೂ ಬಂದ್ರೆ ನಿಮ್ಗೆ ನೀಟ್ ಆಗಿ ಲೈನ್ಸ್ ಗಳು ಕಾಣಿಸುತ್ತೆ. ಸೊ ಈಗ ಏನ್ ಮಾಡಬೇಕು, SR ಲೆವೆಲ್ ನ ನಾವು ಇಂಟ್ರಾಡೇಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು SR ಲೆವೆಲ್ ಸೆಟ್ಟಿಂಗ್ ಆಪ್ಷನ್ ಏನಿದೆಯಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ಇನ್ಪುಟ್ ಅಂತ ಇರುತ್ತಲ್ವಾ ಇದನ್ನ ಮಾತ್ರ ನಾವು ಇಲ್ಲಿ ವ್ಯಾಲ್ಯೂಸ್ ನ ಚೇಂಜ್ ಮಾಡಬೇಕು. ಸ್ಟೈಲು ಮತ್ತೆ ವಿಸಿಬಿಲಿಟಿ ಅಂತ ಏನಿದೆಯಲ್ವಾ ಇಲ್ಲಿ ನಾವು ಟಚ್ ಮಾಡಬಾರ್ದು. ಇಲ್ಲಿ ಏನೇನ್ ಮಾಡ್ಬೇಕು ಅಂತಂದ್ರೆ SRL ಇನ್ಪುಟ್ ಅಂತ ಇರುತ್ತೆ 7 ಮತ್ತೆ 14 ಅಂತ. ಇದನ್ನ ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಂಗಿಲ್ಲ, ಅದು ಡಿಫಾಲ್ಟ್ ಆಗಿ ಇರಬೇಕು. ಹಾಗೆ SR ಲೆವೆಲ್ 1 ಅಂತ ಇಲ್ಲಿ ನಿಮಗೆ ಕಾಣಿಸ್ತಿದೆ. ಇಲ್ಲಿ ನಾವೇನ್ ಮಾಡಬೇಕು, ಡೇಟಾನ 1 ಅಂತ ಕೊಡಬೇಕು ಇಂಟ್ರಾಡೇಗೆ. ಹಾಗೆ ಟೈಮ್ ಫ್ರೇಮ್ ನ ನಾವಿಲ್ಲಿ 1 ಡೇ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆ ನಾವಿಲ್ಲಿ ಟಾರ್ಗೆಟ್ 1, ಟಾರ್ಗೆಟ್ 2, ಟಾರ್ಗೆಟ್ 3, ಟಾರ್ಗೆಟ್ 4 ಅಂತ ಇರುತ್ತೆ. ಇದನ್ನ ನಾವು ಟಾರ್ಗೆಟ್ 2 ಮತ್ತೆ ಟಾರ್ಗೆಟ್ 3 ಇದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಗಳು ಮೇಲೆ ಹೋಗ್ತಿದಾಗನೇ ನಮಗೆ ನೆಕ್ಸ್ಟ್ ಬರುವಂತ ಟಾರ್ಗೆಟ್ ಗಳು ಟಾರ್ಗೆಟ್ 4 ಅದನ್ನು ಕೂಡ ನಾವು ಎನೇಬಲ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಯಾವ ತರದ ಕಲರ್ ಬೇಕೋ ಆ ತರದ ಕಲರ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ರೆಡ್ ಬೇಕಾದ್ರೂ ಕೊಡಬಹುದು, ಗ್ರೀನ್ ಬೇಕಾದ್ರೂ ಕೊಡಬಹುದು. ಸೊ ನನಗೆ ಈ ತರ ಕಲರ್ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದೀನಿ, ನಾನು ಈ ತರದ ಕಲರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವೇನಾದ್ರೂ ವೈಟ್ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಕಲರ್ ಟಾರ್ಗೆಟ್ ಅಂತ ಏನಿದೆಯಲ್ವಾ ಇದನ್ನ ನೀವು ಬ್ಲಾಕ್ ಯೂಸ್ ಮಾಡ್ಬೇಕಾಗುತ್ತೆ. ಸೊ ವೈಟ್ ಬ್ಯಾಕ್ ಗ್ರೌಂಡ್ ಮೇಲೆ ಈ ವೈಟ್ ಕಲರ್ ಲೈನ್ಸ್ ಗಳೇನಿದೆಯಲ್ವಾ ಇದು ನಿಮ್ಗೆ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನೀವು ವೈಟ್ ಬಿಟ್ಟು ಬೇರೆ ಯಾವ್ದು ಕಾಣಿಸುತ್ತೆ ಆ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಲೈನ್ ಅಂತ ಏನಿದೆಯಲ್ವಾ ಅದು SOL ಅಂತ ಇರಲಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. DSH ಅಂತ ಅಂದ್ರೆ ಈ ಲೈನ್ ಗಳೇನ್ ಕಾಣ್ತಿದೆಯಲ್ವಾ ಇದು ಡ್ಯಾಶ್ ಡ್ಯಾಶ್ ಆಗಿ ಕಾಣುತ್ತೆ. DOT ಡಾಟ್ ಅಂತ ಅಂದ್ರೆ ನಿಮ್ಗೆ ಈ ಲೈನ್ ಗಳು ಡಾಟ್ ಡಾಟ್ ಆಗಿ ಕಾಣುತ್ತೆ ಅಷ್ಟೇ, ತುಂಬಾ ಸಿಂಪಲ್. ಸೊ ನೆಕ್ಸ್ಟ್ ಲೈನ್ ಬಿಡ್ತೆ ಏನಿದೆಯಲ್ವಾ ಇದನ್ನ 2 ಅಂತ ಮಾಡ್ಕೊಳ್ಳಿ. ಸೊ ಈ ಲೈನ್ ಗಳು ನಿಮ್ಗೆ ಏನಿದೆಯಲ್ವಾ ಇದು ನಿಮ್ಗೆ ಸ್ವಲ್ಪ ದಪ್ಪದಾಗ ಕಾಣಿಸುತ್ತೆ, ಥಿಕ್ನೆಸ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಆಪ್ಷನ್ ಏನಿದೆಯಲ್ವಾ ಝೋನ್ ಟ್ರಾನ್ಸ್ಪ್ ಅಂತ ಅಂದ್ರೆ ಟ್ರಾನ್ಸ್ಪರೆನ್ಸಿ ಅಂತ, ಈ ಝೋನ್ ಗಳೇನಿದೆಯಲ್ವಾ ಈ ಬಾಕ್ಸ್ ಅಲ್ಲಿ ಕಾಣ್ತಾ ಇರೋದು. ಸೊ ಈ ಲೆವೆಲ್ ಗಳನ್ನ ನೀವು ಇನ್ಕ್ರೀಸ್ ಮಾಡಿದ್ರೆ 70, 80, 90 ಮಾಡಿದ್ರೆ ಈ ಟ್ರಾನ್ಸ್ಪರೆನ್ಸಿ ಏನಾಗುತ್ತೆ ನಿಮ್ಗೆ ಲೋ ಆಗಿ ಕಾಣುತ್ತೆ, ಲೈಟ್ ಆಗಿ ಕಾಣಿಸುತ್ತೆ. ಸೊ ಇದನ್ನ ನೀವು ಕಡಿಮೆ ಮಾಡ್ತಾ ಬಂದ್ರೆ ಅಂದ್ರೆ 50, 60, 40 ಈ ತರ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಬಟ್ ನನಗೆ 70 ಓಕೆ. ಸೊ ಅದಕ್ಕೋಸ್ಕರ ನಾನು 70 ಇಟ್ಟಿದ್ದೀನಿ. ಹಾಗೆ ಮುಂದಿನ ಆಪ್ಷನ್ ಬಂದು ನಿಮ್ಗೆ ಟೆಕ್ಸ್ಟ್ ಸೈಜ್ ಅಂತ ಇದೆ. ಇದನ್ನ ನೀವು ಆಟೋ ಅಂತ ಇಟ್ಕೊಳ್ಳಿ ಪರವಾಗಿಲ್ಲ. ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ ಅಂತ ಇದೆ. ಇದನ್ನ ಯಾವ ತರ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬಹುದು, ರೈಟ್, ಸೆಂಟರ್, ಲೆಫ್ಟ್ ಅಂತ. ಸೊ ಇಲ್ಲಿ ಏನ್ ಕಾಣ್ತಿದೆಯಲ್ವಾ ಈ ಟೆಕ್ಸ್ಟ್ ಗಳು ನಿಮ್ಗೆ ಆ ಜಾಗದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಹಾಗೆ ನಿಮ್ಗೆ ಈಗ SR ಲೆವೆಲ್ 2 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಗೆ ಈಗ ಇಲ್ಲಿ ಚಾರ್ಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಈ ಡೇಟಾ ಅಂತ ಇದೆಯಲ್ವಾ ಇದನ್ನ ನಾವು 1 ಅಂತ ಮಾಡಬೇಕು. ಸೊ 1 ಅಂತ ಮಾಡಿದ ತಕ್ಷಣ ನಮ್ಗೆ 1 ವೀಕ್ SR ಲೆವೆಲ್ ನಮ್ಮ ಚಾರ್ಟ್ ಅಲ್ಲಿ ಕಾಣಿಸ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ಈಗ ನಮ್ಗೆ ಇಲ್ಲಿ ಈ ಲೆವೆಲ್ಸ್ ಗಳು ಕಾಣ್ತಾ ಇದೆ. ಇಲ್ಲಿ ಗ್ರೀನ್ ಮತ್ತೆ ಈ ಪಿಂಕ್ ಡಾಟ್ ಡಾಟ್ ಲೈನ್ ಕಾಣ್ತಿದೆಯಲ್ವಾ ಇದು ನಮ್ಮ 1 ವೀಕ್ SR ಲೆವೆಲ್. ಸೊ ಇಲ್ಲೂ ಕೂಡ ನೀವು T2 ನ ಎನೇಬಲ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಆ ಲೆವೆಲ್ ನು ಬ್ರೇಕ್ ಮಾಡ್ತು ಅಂದ್ರೆ ಈ T2 ಲೆವೆಲ್ ನ ನೆಕ್ಸ್ಟ್ ನೀವು ಯಾವ ಲೆವೆಲ್ ಗಳು ಬೇಕೋ ಅದನ್ನ ಎನೇಬಲ್ ಮಾಡಬಹುದು. T3, T4. ಸೊ ನೆಕ್ಸ್ಟ್ ಟಾರ್ಗೆಟ್ ಲೆವೆಲ್ ಗಳಾಗಿರ್ತವೆ. ಸೊ ಇಲ್ಲೂ ಕೂಡ ಇದು ಯಾವ್ದು ವ್ಯಾಲ್ಯೂ ಗಳನ್ನ ಚೇಂಜ್ ಮಾಡಂಗಿಲ್ಲ. ನೆಕ್ಸ್ಟ್ ನಿಮ್ಗೆ ಯಾವ ಕಲರ್ ಫೇವರೇಟ್ ಇದೆ ಆ ಕಲರ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆ ಕಲರ್ ಬರುತ್ತೆ. ನಾನು ಇಲ್ಲಿ ಇದನ್ನ ಡಿಫಾಲ್ಟ್ ಆಗಿ ಇಟ್ಟಿರ್ತೀನಿ. ಇದನ್ನ ಮಾತ್ರ ನಾನು ಒಂದು ಡಾರ್ಕ್ ಪಿಂಕ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಹಾಗೆ ನೆಕ್ಸ್ಟ್ ಈ ಎಲ್ಲ ಆಪ್ಷನ್ ಗಳು ಮಿಕ್ಕಿದೇನ್ ಹೇಳಿದಿನಲ್ವಾ ಮೇಲ್ಗಡೆ ನಾನು ಸೇಮ್ ನ ಫಾಲೋ ಮಾಡಿ, ಇಲ್ಲಿ ಏನ್ ನಿಮ್ಗೆ ಕಾಣಿಸ್ತಿದೆ ಅದನ್ನೇ ಫಾಲೋ ಮಾಡಿ. ಇದನ್ನ ನಾನು ಡ್ಯಾಶ್ ಅಂತ ಇಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನನಗೆ ವೀಕ್ಲಿ ಮತ್ತೆ ಡೈಲಿ ಮಿಡಲ್ ಝೋನ್ ಏನಿದೆಯಲ್ವಾ ಇದು ಒಂದೇ ತರ ಇದೆ, ನಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ವೀಕ್ಲಿ ನಾನು ಡ್ಯಾಶ್ ಅಂತ ಇಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನು ಕೂಡ ನಾನು 2 ಅಂತ ಮಾಡ್ತೀನಿ. ಮಿಕ್ಕಿದೆಲ್ಲ ಆಪ್ಷನ್ ಗಳು ಸೇಮ್, ಬೇರೆ ಏನು ಚೇಂಜಸ್ ಇಲ್ಲ. ಓಕೆ, ಸೊ ಇದಿಷ್ಟು ನಮ್ಮ SR ಲೆವೆಲ್ ಸೆಟ್ಟಿಂಗ್ಸ್ ಆಗಿರುತ್ತೆ. ಸೆಟ್ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಚಾರ್ಟ್ ಅಲ್ಲಿ ಈ ತರ
ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅಗೇನ್ ಏನಾದ್ರೂ ಸೆಟ್ಟಿಂಗ್ಸ್ ಕನ್ಫ್ಯೂಸ್ ಆಯ್ತು ಅಂತಂದ್ರೆ ರಿಪೀಟ್ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಈಗ ನಮ್ಗೆ SR ಲೆವೆಲ್ ನ ಕಂಪ್ಲೀಟ್ ಆಗಿ ಸೆಟ್ ಮಾಡಿದ ತಕ್ಷಣ ನಮ್ಗೆ ಇಂಟ್ರಾಡೇ ನಲ್ಲಿ ಈ ತರ ಸೆಟಪ್ ಇರ್ಬೇಕು. ನಮ್ಗೆ ಕಲರ್ ಗಳು ನಿಮ್ಗೆ ಯಾವ ತರ ಸೆಟ್ ಆಗುತ್ತೆ ಆ ತರ ಕಲರ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಆದ್ರೆ ಒಂದು ನೀಟ್ ಆಗಿ ಕಲರ್ ಇದ್ರೆ ನಮ್ಗೆ ಚಾರ್ಟ್ ಅಲ್ಲಿ ಕೂಡ ರೀಡ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲೆಲ್ಲ ಏನ್ ಕಾಣ್ತಿದ್ಯಲ್ವಾ, ಇದೆಲ್ಲ ನಮ್ಗೆ ವೀಕ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಅಂದ್ರೆ ನಮ್ಗೆ ಸೋಮವಾರದಿಂದ ಸ್ಟಾರ್ಟ್ ಆಗಿರುತ್ತೆ ಅಪ್ ಟು ಫ್ರೈಡೆ ವರ್ಗುನು. ಹಾಗೆ ಇವತ್ತಿನ ಡೇಟ್ ಅಲ್ಲಿ 9:15 ಇಂದ 3:15 ವರ್ಗು ಏನ್ ಕಾಣಿಸುತ್ತಲ್ವಾ, ಇದು ನಮ್ಗೆ ಡೈಲಿ ಸಪೋರ್ಟ್ ಆಗುತ್ತೆ. ಸೊ ಇದು ಎವ್ರಿ ಡೇ ನಮ್ಗೆ ಚೇಂಜಸ್ ಆಗುತ್ತೆ. ಬಟ್ ವೀಕ್ಲಿ ಲೆವೆಲ್ಸ್ ಏನಿದೆಯಲ್ವಾ, ಎವ್ರಿ ವೀಕ್ ಒಂದ್ಸಾರಿ ಚೇಂಜಸ್ ಆಗುತ್ತೆ. ಸೊ ಈ ಡೈಲಿ ಮತ್ತೆ ವೀಕ್ಲಿ ಲೆವೆಲ್ ಗಳನ್ನ ನಾವು ಕ್ಲಬ್ ಮಾಡ್ಕೊಂಡು ಟ್ರೇಡ್ ಮಾಡೋದೇನೆ ನಮ್ಮ ಒಂದು ಇಂಟ್ರಾಡೇ SR ಲೆವೆಲ್ ಸೆಟಪ್. ಹಾಗೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ನೀವು ಆರಾಮಾಗಿ ನಿಫ್ಟಿಯಲ್ಲಿ 50 ರಿಂದ 60 ಪಾಯಿಂಟ್ ನ ಈಸಿಯಾಗಿ ಕ್ಯಾಚ್ ಮಾಡಬಹುದು. ಅದೇ ತರ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಕಣ್ ಮುಚ್ಕೊಂಡು 100 ಇಂದ 150 ಪಾಯಿಂಟ್ ನ ಕ್ಯಾಚ್ ಮಾಡಬಹುದು. ಹಾಗೆ ನೀವು ಕಂಪ್ಲೀಟ್ ಆಗಿ ಎಂಡ್ ವಿಡಿಯೋ ವರ್ಗು ನೋಡಿದ್ರೆ ನಿಮ್ಗೆ ನೀಟ್ ಆಗಿ ಅರ್ಥ ಆಗುತ್ತೆ. ನಾನು ಚಾರ್ಟ್ ಅಲ್ಲಿ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇವತ್ತೊಂದು ಕೂಡ ತೋರಿಸ್ತೀನಿ, ಒಂದು 4-5 ದಿನದ್ದು ಬ್ಯಾಕ್ ಟೆಸ್ಟ್ ಮಾಡಿ ಕೂಡ ತೋರಿಸ್ತೀನಿ ನಮ್ಮ ಲೆವೆಲ್ಸ್ ಗಳು ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಸೊ ನಿಮ್ಗೆ ಅವಾಗ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈಗ ನಮಗೆ ನೆಕ್ಸ್ಟ್ ಏನ್ ನೋಡ್ಬೇಕಾಗುತ್ತೆ, ಈ ಒಂದು SR ಲೆವೆಲ್ ನ ನಾವು ಇಟ್ಕೊಂಡು ಯಾವ ತರ ಚಾರ್ಟ್ ನ ಅನಲೈಸ್ ಮಾಡಬೇಕು, ಯಾವ ತರ ಪ್ರೆಡಿಕ್ಷನ್ ಮಾಡಬೇಕು, ಯಾವ ಲೆವೆಲ್ ಬಂದ್ರೆ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ, ಜೊತೆಲಿ ನಮ್ಗೆ ಎಲ್ಲಿ ಟ್ರೇಡ್ ಗಳನ್ನ ಅವಾಯ್ಡ್ ಮಾಡಬೇಕು. ಸೊ ಅದನ್ನೆಲ್ಲ ನಾನು ಒಂದು 5-6 ಪಾಯಿಂಟ್ ಗಳನ್ನ ಮಾಡಿದೀನಿ. ಸೊ ಅದನ್ನ ನೀವು ನೋಡ್ಕೊಂಡ್ರೆ, ನೀಟಾಗಿ ಅರ್ಥ ಮಾಡ್ಕೊಂಡ್ರೆ, ಡೈಲಿ ನಾನು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಚಾರ್ಟ್ ನ ಅನಲೈಸ್ ಮಾಡಿ ಹಾಕ್ತೀನಲ್ವಾ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ, ಅದೇ ತರ ನೀವು ಚಾರ್ಟ್ ಗಳನ್ನ ಅನಲೈಸ್ ಮಾಡಬಹುದು. ನಾನು ಎಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲ ಅವಾಯ್ಡ್ ಮಾಡಬೇಕು, ಹಾಗೆ ಎಷ್ಟು ಪಾಯಿಂಟ್ ನ ನಾನು ಕ್ಯಾಪ್ಚರ್ ಮಾಡಬೇಕು ಅನ್ನೋದನ್ನ ನೀವು ಕೂಡ ನೀಟಾಗಿ ಅರ್ಥ ಮಾಡ್ಕೋಬಹುದು. ಅದನ್ನ ನಾನು ನಿಮ್ಗೆ ಪಾರ್ಟ್ 2 ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಾಕಷ್ಟು ಟೈಮ್ ಆಗ್ಬಿಟ್ಟಿದೆ, ಆಲ್ರೆಡಿ 40 ಮಿನಿಟ್ಸ್ ಆಗಿದೆ. ಸೊ ನಿಮ್ಗೂ ಕೂಡ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಗೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ಮಾಡಿರೋದ್ರಿಂದ ಏನ್ ದೊಡ್ಡ ಬೆನಿಫಿಟ್ ಆಗುತ್ತೆ ಅಂದ್ರೆ, ಯಾವ್ಯಾವ ವಿಷಯಗಳನ್ನ ಎಲ್ಲೆಲ್ಲಿ ರಿಪೀಟ್ ಮಾಡ್ಕೊಂಡು ನೋಡ್ಬೇಕು ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಸಿಂಗಲ್ ವಿಡಿಯೋಸ್ ಅದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಜೊತೆಲಿ ನೀವು ಪಾರ್ಟ್ 2 ನ ಮಿಸ್ಸೇ ಮಾಡ್ಕೋಬೇಡಿ, ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಒಂದು ರಿಯಲ್ ಟ್ರೇಡ್ ಮಾಡೋದು ಹಾಗೆ ರಿಯಲ್ ಮಾರ್ಕೆಟ್ ಗೊತ್ತಾಗೋದು ನಿಮ್ಗೆ ಅದರಲ್ಲೇನೆ. ಹಾಗೆ ನಿಮ್ಗೆ ಪ್ರೀವಿಯಸ್ ಡೇಗಳು ಯಾವ ತರ ವರ್ಕ್ ಆಗಿದೆ ಅನ್ನೋದು ನಿಮ್ಗೆ 1 by 1 ಹಿಂದಿನ ಬ್ಯಾಕ್ ಟೆಸ್ಟ್ ಮಾಡ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಇದರಲ್ಲಿ ಏನೇ ಡೌಟ್ ಗಳಿದ್ರು ಕೂಡ ನೀಟಾಗಿ ನೋಟ್ ಮಾಡಿಟ್ಕೊಳ್ಳಿ. ಸೊ ನೀವು ಯಾವ ತರ ನಮ್ಮನ್ನ ರೀಚ್ ಮಾಡಿ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ನಿಮ್ಗೆ ಪಾರ್ಟ್ 2 ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ನೆಲ್ಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ನೆಲ್ಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.